ಎಲ್ಲ ಮಾತೆಯರೊಂದಿಗೆ ಆಟ ಸಣ್ಣವರು, ಇವನು ಸಣ್ಣವ, ಅವರು ಸಣ್ಣವರು. ಸಣ್ಣವರು ಆಡೇ ಆಡ್ತಾರೆ. ಇವತ್ತು ಹೆಣ್ಣು ಗಂಡು ಕೂಡ ಆಟ ಆಡ್ತಾರೆ. ಇದನ್ನು ಕುಹಕಿಗಳು ಏನೇನೋ ಕಲ್ಪನೆ ಮಾಡಿ ಬರೀತಾರೆ. ಕೃಷ್ಣ ಆಡ ಹೆಣ್ಮಕ್ಳು ಕೂಡ ಒಳಗಿನ ಅರ್ಥನ ಗೊತ್ತಿದ್ದವ್ರು ಏನೋ ಟೀಕಾ ಮಾಡ್ತಾರೆ. ಅದಕ್ಕೆ ನಾವು ಮಾಡಲಾಗಬಾರ್ದು. ಶುಕ ಮಹಾರಾಜ್ ಹೇಳ್ತಾರಲ್ಲೇ, ಯೋಗಮಾಯನ್ ಸ್ವೀಕಾರ ಮಾಡಿಕೊಂಡು ಭಗವಂತ ನೋಡ್ದ. ಈ ಶರದೃತಿನ ರಾತ್ರಿ ಹೊತ್ತಿನೊಳಗೆ ಒಳ್ಳೆ ಹೂವುಗಳು ಎಲ್ಲ ವಿಕಸಿತ ಆಗಿರ್ತಾವ. ಇದನ್ನು ನೋಡಿ ಭಗವಂತನ ರಾತ್ರಿ ರಮಣ ಮಾಡುವಂಥ ಮನಸ್ಸು ಮಾಡಿ ಇದಕ್ಕೆ ಶ್ರೀಧರ ಸ್ವಾಮಿಗಳು ವಿಸ್ತಾರವಂಥ ಟೀಕೆಯನ್ನು ಬರೀತಾರೆ. ಈ ಒಂದು 29ನೇ ಅಧ್ಯಾಯ ಶ್ರೀಹರಿಯ ಗೋಪಿಕೆಯರ ಜೊತೆ ರಾಸ್ ರಚನೆ ಮಾಡೋ ಸಲುವಾಗಿ ರಾಸ್ ಆಟ ಆಡೋದು ಪ್ರಾರಂಭದೊಳಗೆ ಭಗವಂತನ ಉಕ್ತಿ ಪ್ರಕೃತಿಯ ವರ್ಣನ ಆಯಿತು. ಭಗವಂತ ಪ್ರಕೃತಿ ಹೆಂಗಿತ್ತಪ್ಪ ಅದ್ರ ವರ್ಣನೆ ಮಾಡ್ತಾನೆ. ಭಗವಂತನು ಪ್ರಕೃತಿ ಪ್ರಿಯನದಾನ, ಪ್ರಕೃತಿ ಅವನದೇ ಸೃಷ್ಟಿ. ಇದು ಅವನ ಅಂತಃಕರಣ ವಿದ್ಯಮಾನ ಔದಾರ್ಯ ವಿಷಯವಾದಂಥ ಒಂದು ಕೌತುಕ. ಬ್ರಹ್ಮ ಆದಿ ಮೇಲೆ ವಿಜಯ ಪ್ರಾಪ್ತಿ ಮಾಡೋ ಕಾರಣ ಕಾಮದೇವನ ದರ್ಪ ಅತ್ಯಧಿಕ ಹೆಚ್ಚಿಬಿಡ್ತು. ನಾವು ಬ್ರಹ್ಮ ಆದಿ ಮೇಲೆ ಕೃಷ್ಣ ವಿಜಯ ಮಾಡ್ಕೊಳ ಮತ್ತು ಬ್ರಹ್ಮ ಆಕಳ ಪಾಕಳ ಒಯ್ದದೆಲ್ಲ ಅವಾಗ ಎಲ್ಲ ಒಯ್ದು ನೋಡು ನಾ ಎಲ್ಲ ಮಾಡ್ತೇನೆ ಅಂತೇಳಿ ಮಾಡ್ದ. ಅವಾಗ ಪಶ್ಚಾತ್ತಾಪ ಆಗಿ ಬ್ರಹ್ಮ ಕೊಟ್ಟ. ರುದ್ರನು ಸಿಟ್ಟಾಗಿದ್ದ, ಮಳೆಗಡ್ದ, ಅದು ಎಲ್ಲ ನೀರು ಹಾಗೆ ಅದೆಲ್ಲ ಆ ಕಾಮದೇವನ ದರ್ಪ ಅತ್ಯಧಿಕ ಆತ. ಕಾಮದೇವ ಆ ದರ್ಪದ ಅದೆಲ್ಲ ಮಾಡಿಸಲಾಗಿ ಅವನ ದರ್ಪವನ್ನು ಭಗವಂತ ಯಾರ್ಯಾರಿಗೆ ದರ್ಪ ಅಂದರೆ ಸೊಕ್ಕು ಅದು ಬರ್ತದೋ ಅದನ್ನು ಇಳಿಸೋ ಸಲುವಾಗಿ ಎಲ್ಲ ಮಾಡಿ ಆ ದರ್ಪದ ದಲ್ಲ ಸಲುವಾಗಿ ಭಗವಂತ ಈ ರಾಸ ಆರಂಭ ಮಾಡ್ದ. ಭಗವಂತ ಮತ್ತು ಗೋಪಿಗೆ ರಾಸ ಮಂಡಲ ಅಲಂಕೃತ ಮಾಡುವಂಥ ಭಗವಂತ ಕೃಷ್ಣ ಸರ್ವೋತ್ಕಮ ರೂಪದ ವಿಷಯ ಆಗಿದೆ. ಆಯ್ತಾ? ಪ್ರಶ್ನೆ ಏನಪ್ಪ ಅಂದ್ರೆ, ಪರಸ್ತ್ರೀಯರ ಜೊತೆಗೆ ಮನೋ ವಿನೋದದ ದ್ವಾರ ಕಾಮದೇವನ ವಿಜಯ ಪ್ರಾಪ್ತಿ ಮಾಡಿಕೊಂಡು ಇದು ಶಾಸ್ತ್ರಕ್ಕೆ ಪ್ರತಿಕೂಲ ಅದೇನೋ ಏನೋ ಅಂತ ಪ್ರಶ್ನೆ ಹಿಂಗೆ ಅನ್ನಕ್ಕೆ ಬರಂಗ ಏನೋ. ಯಾಕೆ ಭಗವಂತ ಯೋಗ ಮಾಯನ್ನು ಸ್ವೀಕಾರ ಮಾಡ್ಯಾನ, ರಾಸ ಪ್ರಾರಂಭ ಮಾಡ್ಯಾನ. ಯಾವುದ್ರ ಮಾಡ್ಲಿಕ್ಕೆ ಹಂಗಾರೆ ಯೋಗ ಮಾಯ ಹಿಡ್ಕೊಂಬಂದಾನ, ರಾಸ ಮಾಡ್ಲಿಕ್ಕೆ ಆಟ ಅಂದ್ರೆ ಹಿಂಗೆ ಹೇಳಲ್ಲ. ಭಗವಂತ ಯೋಗ ಮಾಯನ್ನ ಹಿಡ್ಕೊಂಡು ಮತ್ತು ಹಿಂಗೆ ಹೇಳಲ್ಲ. ಭಗವಂತ ಆತ್ಮಾರಾಮನದನವ, ತನ್ನೊಳಗೆ ತಾನು ಸಂತುಷ್ಟದನ, ಆದರೂ ಅವನು ರಮಣ ಮಾಡ್ದ ಲೋಕ ಕಲ್ಯಾಣಕ್ಕಾಗಿ, ಲೋಕ ಮನರಂಜನೆ. ಭಗವಂತ ಕೃಷ್ಣನ ಸೌಂದರ್ಯವನ್ನು ಕಾಮದೇವ ಮನಸ್ಸಿನೊಳಗನ ಮಥನ ಮಾಡ್ಲಿಕ್ಕತ್ತಾನ. ಎಷ್ಟು ಪ್ರತಿಭಾನದನ ಅವ ತನ್ನದೇ ಸೂರತ್ ಅಂದರೆ ಸೌಂದರ್ಯವನ್ನು ಆ ಕ್ರೀಡೆಗೆ ಅವರುದ್ಧ ಮಾಡಿಬಿಟ್ಟು ನೋಡಿ. ಸೂರ ಅಂದರೆ ತನ್ನ ಸೌಂದರ್ಯವನ್ನು ಆ ಕ್ರೀಡೆಗೆ ಅವರುದ್ಧ ಮಾಡಿಸ್ ಆ ಎಲ್ಲ ಸೂಕ್ತಿಯ ದ್ವಾರ ಭಗವಂತ ಸ್ವಾತಂತ್ರ್ಯ ವರ್ಣನ ಅಲ್ಲೇ ಮಾಡಿಬಿಟ್ಟಪ್ಪ. ಯಾವುದಕ್ಕೂ ಕೃಷ್ಣ ಮಣಿಲಿಲ್ಲ. ಅದಕ್ಕೆ ರಾಸಕ್ರಿಯೆ ಕಡೆಗೆ ಭಗವಂತ ಕಾಮದೇವನ ವಿಜಯ ಪ್ರಾಪ್ತಿ ಅಲ್ಲೇ ಇದ್ರ ಅರ್ಥ ಇದೆಪ್ಪ. ಎದಕ್ಕೆ ಮಾಡಿದಪ್ಪ ಹಂಗಾರೆ ಆ ಕಾಮದೇವನನ್ನು ವಿಜಯ ಮಾಡ್ಕೋಬೇಕಾಯ್ತು. ಹೀಗಿಲ್ಲ ಶೃಂಗಾರ ಕಥೆ ಈ ಪಂಚಾಧ್ಯಾಯ ವಿಶೇಷ ರೂಪದಿಂದ ನಿವೃತ್ತಿ ಪರದ, ಇದು ಪ್ರವೃತ್ತಿ ಪರಕ್ಕಿಲ್ಲ. ಈ ಪ್ರಕರಣ ನಿವೃತ್ತಿ ಸಾಕಪ್ಪ ಇನ್ನು ಅನ್ನೋದ್ರ ಕಡೆ ಈ ಮಾತನ್ನು ಇಲ್ಲೇ ಪ್ರತಿಪಾದನೆ ಮಾಡ್ತಾ ಇದ್ದಾರೆ. ಕಿಂಚ ವೃಜಕುಮಾರಿ ಇದರಿಗೆ ಭಗವಂತ ಈ ಪ್ರತಿಜ್ಞೆ ಮಾಡಿದ್ದ, ಕುಮಾರಿಯರೇ ನೀವು ವ್ರಜಕ್ಕೆ ನಡೀರಿ ಹೇಳಿದ್ದಾವು. ಅಲ್ಲಿ ನಡೀರಿ ಎಲ್ಲ ನೀವು ಅಲ್ಲೇ ನೀವೇನೇನು ಅಪೇಕ್ಷೆ ಮಾಡಿರೋ ಅದೆಲ್ಲ ಈಡೇರ್ತದೆ ಅಂತ ಎಲ್ಲಿ ಕಳಿಸಿದ್ದ ಅಲ್ಲಿ ಊಟ ಕೂತ ಕಳಿಸಿದ ಅಲ್ಲಿ ನಡೀರಿ ನೋಡಿ. ಆವಾಗ ನೀವು ಶರದೃತಿಯ ರಾತ್ರಿ ನನ್ನ ಜೊತೆಗೆ ರಮ ಮಾಡ್ತೀರಿ ಅಂತ ಹೇಳಿ ಅವ್ರಿಗೆಲ್ಲ ಅಲ್ಲಿ ಕಳಿಸ್ತಾರೆ. ಯಾವಾಗ
ಮತ್ತ್ಯಾಕೆ ನಮ್ಗೆ ಅಲ್ಲಿ ಹೋಗಂತೀರಿ ಅಂತಂದ್ರೆ ಆ ಪ್ರಸಂಗ ನೋಡಿ. ಭಗವಂತನ ಸಂಕಲ್ಪ ಮಾಡೋದು ಚಂದ್ರದೇವ ಪೂರ್ವ ದಿಶೆ ರೂಪಿ ನಾಯಕ ಮುಖಮಂಡಲಗಳು ತನ್ನದೇ ಆದಂಥ ಅಲ್ಲಿ ಸೂರ್ಯ ತನ್ನದೇ ಆದಂಥ ಶೀತಲ ಕಿರಣ ರೂಪಿ ಆ ಆನೆಗಳಲ್ಲಿ ಅಲ್ಲೇ ಲಾಲಿಮಾ ನೋಡಿ. ಅವ ತನ್ನ ಶೀತಲ ಕಿರಣ ಕೈಯೊಳಗೆ ಲಾಲಿಮಾ ಅಲ್ಲೇ ರೂಲಿ ಕೇಸ್ ಆಟ ಮಾಡಿರ್ತಾರೆ. ಆ ಥರ ಮಾಡ್ದ. ಬಹಳ ದಿನ ಆದಮೇಲೆ ತನ್ನ ಪ್ರಿಯತಮ ಪತ್ನಿ ಹತ್ರ ಬಂದು ಆ ಪ್ರಿಯತಮ ಅವನಿಗೆ ಆನಂದಿತ ಮಾಡೋ ಸಲ ಏನು ಮಾಡ್ತಾರಲ್ಲ ಹಂಗೆ ಮಾಡಿದ್ನಪ್ಪ ಕೃಷ್ಣ. ಆ ಥರ ಅದಿ ಆಯಿ ಚಂದ್ರದೇವನು ಕೇವಲ ಪೂರ್ವ ದಿಶೆ ಅಪ್ಪಿತ್ತು ಸಂಸಾರದ ಎಲ್ಲ ಪ್ರಾಣಿ ಸಂತಾಪನ ಹಗಲಿನ ಶರತ್ಕಾಲೀನ ಪ್ರಖರ ಸೂರ್ಯ ರಶ್ಮಿಗಳ ಅಲ್ಲಿ ಬೆಳೆದಿತ್ತಲ್ಲ ಅದನ್ನು ದೂರ ಮಾಡ್ತಾನೆ. ಅರ್ಥಾತ್ ಬ್ಯಾಸಿಗೆ ಕಾಲದೊಳಗೆ ಏನು ಅತ್ಯಂತ ಕಾವಿರ್ತದೆ ಹೊರಗೆಲ್ಲ, ಯಾವಾಗ ಹಗಲು ಹೊತ್ತಿನಾಗ ಏನು ಬಿಸಿಲಪ್ಪ, ಏನು ಬಿಸಿಲು, ಏನು ಗುಡು ಅಂತೇಳಿ. ಅದನ್ನು ಚಂದ್ರ ಬಂದಮೇಲೆ ಎಲ್ಲ ಆನಂದ ಆತ್ ನೋಡಪ್ಪ ಅಂತೇಳಿ. ಈ ರೀತಿಯಾಗಿ ಅಲ್ಲೇ ವಾತಾವರಣವನ್ನು ಯಾರು ಅದೇ ಭಗವಂತನ ಪ್ರಸನ್ನತೆ ಸರ್ ಚಂದ್ರಮ ಉದಿ ಚಂದ್ರಮ ಶ್ರೀಕೃಷ್ಣನ ಆನಂದಗೊಳಿಸ್ಬೇಕು ಅಂತೇಳಿ ಅವ ಏನು ಮಾಡಿದಪ್ಪ ಬಂದು ನೋಡಿ. ದೀರ್ಘಕಾಲ ಪಶ್ಚಾತ್ ಬಂದಂಥ ಪ್ರಿಯತಮನ ಹೆಂಗೆ ತನ್ನ ಪ್ರಿಯತಮ ಮುಖದ ಮೇಲೆ ಕುಂಕುಮ ಅವೆಲ್ಲ ಹೋಗಿತ್ತು ಅದು ಮತ್ತೆ ಸರಿ ಮಾಡಿ ಚಂದ್ರಮನ ಕೂಡ ಪೂರ್ವ ದಿಶ ಮುಖದ ಮೇಲೆ ತನ್ನ ಸುಖದವಂಥ ಕಿರಣ ರೂಪಿ ಕೈಯಿಂದ ಅರುಣನಿದ ರಾಗರೂಪಿ ಕುಂಕುಮ ಅಲ್ಲೇ ತಿಕ್ಕದ ಹಚ್ಚೊಂಡ. ಅವ ಪ್ರಸಿದ್ಧ ಚಂದ್ರಮನ ಜನರ ಸಂತಾಪ ನೋಡು ಅಲ್ಲೇ ಆಗ್ತ ಆನಂದದಿಂದ ಆ ಸಂತಾಪ ಅಂದರೆ ಬಿಸಿಲಿನ ಕಾಲದಿಂದ ತಾಪ ಇರ್ತದೋ ಅದನ್ನು ಕಳೀತಾನಪ್ಪ ಯಾರು ಚಂದ್ರ ನೋಡು. ನವೀನ ಕೇಸರ ಸಮಾನ ಅರುಣವಳ್ಳಂತ ಏನು ವರ್ಣನೆ ಮಾಡ್ತಾ ಇದ್ದಾರೆ ಪ್ರಕೃತಿದು ಎಂಥದ್ದು ನವೀನ ಕೇಸರ ಸಮಾನ ಹೊಸ ಕೇಸರ ಅಂದರೆ ಧೂಳಾಗಿರ ಅದಕ್ಕೆ ಅರುಣ ವರ್ಣ ಮುಂದೆ ಅರುಣ ಬರ್ತದ. ಲಕ್ಷ್ಮೀ ಮುಖಮಂಡಲ ಸಮಾನ ನೋಡುವ ಅತ್ಯಂತ ಮನೋಹರ ಪೂರ್ಣಮಂಡಲಂಥ ಚಂದ್ರಮನ್ನು ನೋಡಿ ಚಂದ್ರಮ ಆಮೇಲೆ ಕೋಮಲ ಕಿರಣಗಳ ರಂಜಿತ್ ಅವನು ನೋಡಿಕೊಂಡು ಭಗವಂತ ಕೃಷ್ಣ ತನ್ನ ವಂಶಿ ಅಂದರೆ ಅದ್ರ ಮೇಲೆ ಅಲ್ಲೇ ಸುಂದರಿಯ ಮನಸ್ಸನ್ನು ತನ್ನ ವಶ ಮಾಡಿಕೊಳ್ಳಿಸಲು ಅಂತ ಅತ್ಯಂತ ಮಧುರವಾಗಿ ಆ ಕೊಳಲು ಬಾರ್ಸಕ್ಕೆ ಶುರು ಮಾಡ್ತಾರೆ ಕೃಷ್ಣ. ಯಾವತ್ತಿದು ರಾತ್ರಿ ಅದೇ ಕುಮದ ವಿಕಸಿತ ಮಾಡುವಂಥ ಚಂದ್ರಮನ್ ಕುಮದ ಅಂದರೆ ಕಮಲ ಕಮಲವನ್ನು ಅರುಳಿಸುವಂಥ ಭಾವ ಆ ಚಂದ್ರ ಭಗವಂತ ಕೃಷ್ಣ ಏನು ಚಂದ್ರ ಬಂದಪ್ಪ ಅಂತ ನೋಡಿ ಆನಂದ. ಆ ದಿನ ಪೂರ್ಣಿಮೆಯ ರಾತ್ರಿ ಪೂರ್ಣ ಹುಣ್ಣಿಮೆ ಇತ್ತವತ್ತ ಅದಕ್ಕೆ ಚಂದ್ರಮಂಡಲ ಅಖಂಡ ಇತ್ತು ಅಂದರೆ ಪೂರ್ಣ ಚಂದ್ರ ಕಾಣ್ತಿರ್ತಾನೆ. ಉಳಿದ ಹೊತ್ತಿನಾಗ ಖಂಡಿತ ಪ್ರತಿಪದ ಹಂಗೆ ಬೆಳಗೋಂತ ಹೋಗ್ತಾನೆ. ಹುಣ್ಣಿಮೆ ದಿವಸ ಪೂರ್ಣ ಆಗ್ತಾನೆ, ಮತ್ತು ಮರು ದಿವಸದಿಂದ ಕಡಿಮೆ ಹಾಕೋಂತ ಬಂದು ಅಮಾವಾಸ್ಯೆ ದಿವಸ ಪೂರ ಇಲ್ದಂಗೆ ಆಗಿರ್ತಾನೆ. ಹಾಗೆ ಚಂದ್ರ ಪೂರ್ಣ ಇರೋದು ಯಾವಾಗಪ್ಪ ಒಂದೇ ಒಂದು ಹುಣ್ಣಿಮೆ ಇದೆ. ಹಂಗೆ ಅವತ್ತು ಹುಣ್ಣಿಮೆ ಇತ್ತ ಅದಕ್ಕೆ ನೋಡೋದು ಅತ್ಯಂತ ಸುಂದರ ಹೆಂಗಪ್ಪ ಲಕ್ಷ್ಮಿಯ ಮುಖಮಂಡಲ ಸಮಾನ ಮನೋಹರ ಅನ್ನಿಸ್ತೈತಿ. ಏನು ಚಂದ ಅನ್ನಿಸ್ತೈತಪ್ಪ ಅದನ್ನ ಹೇಳ್ತಾರೆ. ಚಂದ್ರಮಂಡಲ ನವೀನ ಕೇಸ ಹೊಸ ಕೇಳ ಲಾಲಿಮ ಸಮಾನ ಸುಂದರ ಶೋಭಾಯಕ ಕೆಂಪು ಚಂದ್ರಮಂಡಲ ಅಗ್ದಿ ಹೆಂಗಪ್ಪ ಕೋಮಲವಾದಂಥ ಕಿರಣ ಸಂಪೂರ್ಣ ಮನಸ್ಸು ಹೆಂಗೆ ಬಣ್ಣ ಆಗಿತ್ತಪ್ಪ ಅದು ಅಂದರೆ ರಾತ್ರಿ ಭಗವಂತ ಕೃಷ್ಣ ತನ್ನ ಕೊಳಲಿನ ಮೇಲೆ ಅದಕ್ಕೆ ರಾಗ ಹಾಡದ ಅಂದರೆ ಎಲ್ಲರಿಗೂ ಆನಂದ ಆಗಿತ್ತು. ಮತ್ತು ಸುಂದರಿಯರ ಮನಸ್ಸನ್ನು ಎಲ್ಲ ಸ್ತ್ರೀಯರ ಮನಸ್ಸನ್ನು ಹರಣ ಮಾಡುವಂಥದ್ದಾಗಿತ್ತು ಆ ಕೊಳಲಿನ ನಾದ. ನೋಡಿ ಕಾಮದ ವೇಗ ಹೆಚ್ಚುವಂಥ ಆ ಗೀತವನ್ನು ಕೇಳಿ ಯಾರ ಮನಸ್ಸು ಕೃಷ್ಣನ್ ತನ್ನ ವಶದೊಳಗೆ ಮಾಡ್ಕೊಂಡ್ಬಿಟ್ಟ ಆ ಗೋಪಿಕೆಯರು ತಮ್ಮ ಯಾವುದೇ ಏನು ಯಾರಿಗೂ ಏನು ಹೇಳಲಾರ್ದ ಅಲ್ಲೇ ಅದ್ರ ಮೇಲೆ ಎಲ್ಲರೂ ಅನನ್ಯ ಪ್ರೇಮಿ ಭಗವಂತ ಕೃಷ್ಣ ಅಲ್ಲೇ ವಿದ್ಯಮಾನಿದ್ದ ಎಲ್ಲ ಇದ್ದ. ಎಂಥ ಕೃಷ್ಣ ಭಾವ ಕೃಷ್ಣ ಮಜಾ ಮಾಡ್ತಾನೆ ನೋಡಿ. ಅದೆಲ್ಲ ಗೀತವನ್ನು ಕೊಳಲಿನ ಗಾನವನ್ನು ಕೇಳಿ ಮನಸ್ಸಿನ ಭಗವಂತ ಕೃಷ್ಣ ತನ್ನ ವಶ ಮಾಡ್ಕೊಂಡು ಬಿಟ್ಟಿದ್ದೆ ಎಲ್ಲರನ್ನು ಆಕರ್ಷಣೆ ಮಾಡಿ ಅದಕ್ಕೆ ಅವನ ಹೆಸರು ಕೃಷ್ಣ. ಆ ಗೋಪಿಕರು ತಮ್ಮ ಯಾವುದೇ ಆ ಒಂದು ಗೆಳತಿಯರಿಗೆ ಹೇಳಲಾರ್ದೆ ಓಡೇ ಬಂದುಬಿಟ್ರು.
ಅಲ್ಲಿ ಕರೆದಾನ ಬಾ ಕೊಳಲು ಬಾರ್ಸಕತ್ತಾನ ನೋಡಿ, ಏನು ಶಬ್ದನೇ ಇಲ್ಲ, ಓಡಿ ಬಂದ್ಬಿಟ್ರು. ಅಂದರೆ ಇಷ್ಟು ಆಕರ್ಷಣ ಇತ್ತಲ್ಲ ಕೃಷ್ಣನ ಕೊಳಲಿನ ಧ್ವನಿ. ಎಲ್ಲರೂ ಯಾರು ಹೇಳು ಸಾವಿರ ಓಡಿ ಬಂದು ಹೇಳಾರ ಎಲ್ಲೇ ಎಲ್ಲರೂ ಅನನ್ಯ ಪ್ರೇಮಿ ಭಗವಂತ ಕೃಷ್ಣ ಇದ್ನಲ್ಲ ಅಲ್ಲಿ. ಅವ್ರು ವೇಗಪೂರ್ವ ಹೆಂಗೆ ಭಗವಂತನ ಬತ್ತರು. ಅದಕ್ಕೆ ಆ ಎಲ್ಲರ ಕಿವಿಯ ಕುಂಡಲಗಳು ಮತ್ತು ಓಡಾಕತ್ರು ಅಂದ್ರೆ ಕಿವಿಯಾಗಿನ ಆಭರಣ ಆಡ್ತಾವೆ ಅಂತ ಹೇಳ್ತಾರೆ ಶ್ರೀಧರ ಸ್ವಾಮಿ. ನನ್ನ ಜೊತೆಗೆ ನನ್ನ ಬೇರೆ ಯಾರು ಸೌತ್ಯ ಇರಬಾರ್ದು. ಅದಕ್ಕೆ ಆ ಗೋಪಿಕರು ಯಾರೇ ಬೇರೆ ಗೋಪಿಕೆಯರನ್ನು ಅಲ್ಲೇ ಯಾರು ಹೇಳೇ ಇಲ್ಲ, ಇವ್ರು ಬರಬೇಡ ನಾನು ಹೋಗಿಲ್ಲ ಅಲ್ಲಿ ಒಬ್ಬೇಕಿನ ಬಂದು ಎಲ್ಲೇ ಆ ಗೀತ ಧ್ವನಿ ಬಂದಾಗ ಅದನ್ನು ಹಿಡ್ಕೊಂಡು ಎಲ್ಲಿ ಕೊಳಕ ಅಲ್ಲಿ ಬರೋದು ಕೊಳಲಿನ ಧ್ವನಿ ಅತ್ತ ಓಡಾಕ ಆ ಮಾರ್ಗದ ಎಲ್ಲರ ಪ್ರಿಯತಮ ಕೃಷ್ಣ ಅಲ್ಲಿ ಇದ್ನಲ್ಲ ಅಲ್ಲಿಗೆ ಬಂದು ಆ ಎಲ್ಲರೂ ವೇಗಪೂರ್ವಕ ಅಲ್ಲಿ ಬಂದ್ರಲ್ಲ. ಅದಕ್ಕೆ ಅವರೆಲ್ಲರ ಕಿವಿಯೊಳಗಿನ ಕುಂಡಲಗಳು ಓಡಾಡಕ್ಕಂತೂ ಆಡಾಡ್ತಾವೆ. ಯಾಕೆ ಭಗವಂತನ ವಂಶಿ ಧ್ವನಿಯನ್ನು ಕೇಳಿ ಉತ್ಸುಕರಾಂತ ಗೋಪಿಗಳು ನಾನು ಯಾರು ಹಾಲು ಹಿಂಡಕತ್ತಿದ್ರು ಅವ್ರ ಮಧ್ಯೊಳಗೆ ಬಿಟ್ಟು ಅದಕ್ಕೆ ಬಿಟ್ಟು ಬಂದರು, ಅದನ್ನು ಬಿಟ್ಟು ಬಂದರು. ಹಾಲು ಬಂದು ಗೋಪಿಗರು ಹಾಲು ಅಲ್ಲಿ ನೋಡಿ ಹಾಲು ಬೆಚ್ಚಗೆ ಮಾಡೋಕೆ ಒಲೆ ಮೇಲೆ ಇಟ್ಟಿದ್ರು, ಅಲ್ಲೇ ಬಿಟ್ಟು ಒಲೆ ಮೇಲೆ ಹಾಕ್ತೋ ಒಲೆ ಮೇಲೆ ಬಿಟ್ಟು ಆ ಥರ ಬಿಟ್ಕೊಟ್ಟು ಅಲ್ಲಿ ಬಂದು. ಮತ್ತು ಯಾರು ಗೋಪಿಗರು ನಾವು ಮತ್ತೇನು ಅಡುಗೆ ಮಾಡಾಕಿದ್ರು ಅಲ್ಲೇ ಅದನ್ನು ತಳಗೆ ಇಳಿಸ್ಲಾರ್ದೆ ಅಲ್ಲೇ ಬಿಟ್ಟರು. ರೊಟ್ಟಿ ಮಾಡಕ್ಕೆ ಹಾಕಿದ್ರು ಅದು ಬಿಟ್ಟರು, ಚಪಾತಿ ಅದಲ್ಲೇ ಎಲ್ಲ. ಅಂದರೆ ಕುತೂಹಲ ಎಷ್ಟಿತ್ತು ಅನ್ನೋದು ತೋರಿಸ್ತೈತಿ. ಎಲ್ಲ ಅಲ್ಲಿಂದಲ್ಲೇ ಬಿಟ್ಟು ಕೃಷ್ಣನ ಧ್ವನಿ ಕೇಳಿ, ಕೃಷ್ಣನ ಕೊಳಲಿನ ಧ್ವನಿಯನ್ನು ಕೇಳಿ ಎಲ್ಲ ಬರ್ತಿದ್ರು. ಅಂದರೆ ಎಷ್ಟು ಆಕರ್ಷಿತ ಮಾಡಿದ್ದಾನೆ, ಅವನ ಬಗ್ಗೆ ಎಷ್ಟು ಭಕ್ತಿ ಇದ್ದಿತ್ತು. ಅವರೆಲ್ಲ ಗೋಪಿಕಾಸ್ತ್ರೀಯರಲ್ಲಿ ಕೃಷ್ಣನ ಬಗ್ಗೆ ಅಲ್ಲಿಂದಲ್ಲೇ ಬಿಟ್ಟು ಬರ್ಬೇಕಾರೆ ಊಟ ಮಾಡೋದನ್ನು ಬಿಟ್ಟು ಬರೋಂಗಿಲ್ಲ ಇವತ್ತು ಮನುಷ್ಯ. ತಕ್ಕಡಿ ಊಟ ಮಾಡ್ಕೊಡು ಅಂತ ಹಂಗೆ ಆ ಶಬ್ದ ಆಸನ ಭಗವಂತ ಶ್ರೀಕೃಷ್ಣನ ಈ ಮಾತನ್ನು ಶ್ರೀಧರ ಸ್ವಾಮಿ ಭಗವಂತ ಕೃಷ್ಣನ ಸೂಚಕ ಶಬ್ದ ಅಂದರೆ ಬರ್ರಿ ಕರೆದಂಗೆ ಆ ಶಬ್ದ ಮಾತ್ರ ಆ ಗೋಪಿಗರು ಅವು ಯಾರ ಮನಸ್ಸು ಕೃಷ್ಣೊಳಗೆ ಹತ್ತು ಬಿಟ್ಟಿತ್ತಲ್ಲ, ಅವ್ರು ಆ ಕ್ಷಣದೊಳಗೆ ಹ್ಯಾಂಗ್ಯಾಂಗೆ ಇದ್ರು. ಎಲ್ಲರ ಧರ್ಮ ಅರ್ಥ ಕಾಮ ಮೂರೂ ಪುರುಷಾರ್ಥ ಎಲ್ಲ ನಿವೃತ್ತ ಆಗಿ ಹೋಗ್ಬಿಟ್ಟಿದ್ದು. ಹೆಂಗೆ ಮಾಡೋದು ಅಲ್ಲಿ ಹೋದ ಕೂಡಲೇ ಏನೇನೂ ಇಲ್ಲ, ಯಾವ ಧರ್ಮ ಆ ಧರ್ಮ ಇಲ್ಲ, ಅದನ್ನು ದಾಟೆ ಇಲ್ಲಿ ಬಂದಾರ. ಆ ಪುರುಷಾರ್ಥ ನಿವೃತ್ತ ಆಗಿ ಗೋಪಿಕರು ಆ ಕೆಲಸ ಅಲ್ಲಿಂದಲ್ಲೇ ಬಿಟ್ಟು ಆ ಕೆಲಸ ಮಧ್ಯೊಳಗೆ ಬಿಟ್ಟು ಭಗವಂತ ಕೃಷ್ಣ ಹತ್ರ ಓಡಿ ಬಂದರು. ಎಷ್ಟು ಶ್ರೀಧರ ಸ್ವಾಮಿಗಳು ಇಷ್ಟು ಬೇಕು ಅಂದರೆ ಅವರೆಲ್ಲ ವಾಸನೆಗಳು ಕಾಮ ಕ್ರೋಧ ಲೋಭ ಮೋಹಾದಿಗಳಲ್ಲ, ಧರ್ಮ ಅರ್ಥ ಕಾಮ ಮೋಕ್ಷ ಯಾವುದ್ರ ಕಡೆ ಗಮನನೇ ಇಲ್ಲ. ಯಾವುದು ಕೃಷ್ಣ ಅಂದರೆ ಅವ್ರ ಬಳಿ ಭಕ್ತಿ ಎಷ್ಟಿತ್ತವನು ಎಲ್ಲ ಬಿಟ್ಟು ಇರ್ತಡಿ ಅದೆಲ್ಲ ಏನು ಮಾಡ್ತಾನೆ ಹೋಗಿ ಮಾತು ಎಲ್ಲ ಬಿಟ್ಟು ಬರಬೇಕಾದ್ರೆ ಎಷ್ಟು ಅವನಲ್ಲಿ ಆಕರ್ಷಣೆ ಆಗುವಂಥ ಶಕ್ತಿ ಇದ್ದಿತ್ತಪ್ಪ. ಅದನ್ನು ಕೃಷ್ಣನ ಹತ್ರ ಎಲ್ಲ ಆ ಮಾತನ್ನು ದುಹತ್ಯ ಇತ್ಯಾದಿ ಶ್ಲೋಕ ಅಂದರೆ ಹಾಲು ವರ್ತನ ಹಾಲು ಇಟ್ಕೊಂಡು ಪಾಂಡ್ಯದ ಹಾಲು ಇಟ್ಕೊಂಡು ಬೆಚ್ಚಗೆ ಮಾಡೋಕೆ ಇಟ್ಟಿದ್ರಲ್ಲ ಒಲೆ ಮೇಲೆ ಅಲ್ಲಿ ಹಚ್ಚಿದ್ರು. ಅದು ನೋಡು ಅದು ಊಟ ಅಂತ ಅದು ಯಾವಾಗ ಕಾಲಿದಪ್ಪ ಅದೊಂದು ಸ್ವಲ್ಪ ಕಾಶಿ ಇಳಿಸಿ ಹೋಗೋಣ ಇಲ್ಲ ನೋಡಲಿಲ್ಲ, ಅದು ಅಲ್ಲೇ ಬಿಟ್ಟರು. ಕೆಲವರು ಗೋಪಿಯಾಗರು ಅಲ್ಲೇ ಹೊಂಟ ಬಿಟ್ಟರು, ಹಾಲು ಹಿಂಡಾಕಿದ್ರು ಅಲ್ಲೇ ಬಿಟ್ಟರು. ನೋಡಿ ಹಂಗೆ ಹಾಲು ಅದನ್ನೆಲ್ಲ ಏನು ಒಲೆ ಮೇಲೆ ಅಡುಗೆ ಮಾಡಾಕತ್ತಿದ್ರು ಅದು ಅಲ್ಲೇ ಅದು ಪೂರ ಬೆಂದು ತೆರಿ ಅದು ಬೆಂದ ಮೇಲೆ ಇಳಿಸೋಣ ಓಡಿದ್ರು ಹಂಗೆ ಅದು ಕೇಳ್ತಾರೆ. ಕೆಲವು ಗೋಪಿಗರು ಊಟ ಬಡ್ಸಾಕತ್ತಿದ್ರು, ಆ ಭೋಜನ ಮಾಡಿಸೋ ಕೆಲಸ ಅಲ್ಲಿಗೆ ಬಿಟ್ಟರು. ಯಾರು ಮಕ್ಕಳಿಗೆ ಹಾಲು ಕುಡ್ಸಾಕತ್ತಿದ್ರು ಆ ಹಾಲು ಬಿಟ್ಟು ಹಾಲು ಕುಡಿಸೋದು ಬಿಟ್ಟರು. ಯಾರು ತಮ್ಮ ಪತಿಗಳ ಸೇವಾ ಮಾಡಾಕಿದ್ರು ಅವ್ರ ಪತಿಗಳ ಸೇವಾ ಅಲ್ಲೇ ಬಿಟ್ಟರು. ಭೋಜನ ಮಾಡಾಕತ್ತಿದ್ರು, ಭೋಜನ ಮಾಡೋದು ಬಿಟ್ಟು ಭಗವಂತ ಅಂದರೆ ಕುತೂಹಲ ಎಷ್ಟಿತ್ತಪ್ಪ ಅವನ ಕರೆಗೆ ಹೆಂಗಿತ್ತಪ್ಪ. ಇವತ್ತಿನ ಕಾಲದೊಳಗೆ ಆಗಿಲ್ಲವು ಅಂತಿಲ್ಲ, ಇವತ್ತಿನ ಕಾಲದೊಳಗೂ ನಡೆದಾವ. ಸಿದ್ಧಾರೂಢರು ಸ್ನಾನ ಮಾಡ್ತಿದ್ದಂಥ ಕಬೀರದಾಸ್ ಚಳಕ ದಿಗಂಬರ ಮಾಡ್ತಿದ್ದವ ಭಾರಿ ಏನೋ ಅತ್ತರು ಅವುಗಳೆಲ್ಲ ಇರ್ತಿದ್ದ ನೀರೇ ಭಕ್ತರು ಭಾಳ ಎಲ್ಲ ಕೊಟ್ಟು ಸ್ನಾನ ಮಾಡಾಕತ್ತಾನ ಕಬೀರ ಅಂತ ಬಿಟ್ಟ ಬಂದಂತ ಹೆಂಗೈತಿ ಕಬೀರ ನಿಷ್ಠೆ. ಈ ಮಾತನ್ನು ಹೊಂದಿಸ್ಕೊಡ್ರಿ. ಅವ್ರು ಹೆಂಗೆ ಬಿಟ್ಟು ಬಂದರೆ ಎಲ್ಲ ಸ್ನಾನ ಮಾಡುವತ್ನ ಯಾರು ಹೆಂಗೆ ಬಿಡ್ತಾರೇನೋ
ವರ್ಷಕೊಂತಡಿ ಯಪ್ಪ ಬರ್ತೇನೆ ಹೇಳ್ಬೋದು, ಇಲ್ಲಿಂದ ಬರಾಕತ್ತೇನೆಪ್ಪ ಬರ್ತೇನೆ, ಸ್ವಲ್ಪ ಅರ್ಬಿ ವರ್ಷಕೊಂಬರ್ತೇನೆ, ಮೈ ವರ್ಷಕೊಂಬರ್ತೇನೆ ಅನ್ಲಿಲ್ಲ, ಓಡ್ದ ಹಂಗೆ. ಗುರುಗೋವಿಂದ ಭಟ್ರು ಅವನು ಓದ್ರಂತ ಯಾರು ಶರೀಫಾ ಅಂತಂದು ಎಲ್ಲೋ ನಾಟಕ ಮಾಡಾಕತ್ತೆ, ಬಿಟ್ಟ ಓಡಿ ಬಂದಂತ ನೋಡು. ಎಲ್ಲಿಂದ ಆ ಧ್ವನಿ ಹೆಂಗೆ ಕೇಳ್ತೈತೆ ನೋಡ್ರಿ. ಮೊಬೈಲ್ ಫೋನ್ ಇಲ್ಲರಿ ಹೆಂಗೆ ಅವಾಗ ಮೊಬೈಲ್ ಫೋನ್ ಇದ್ದರೂ ಆಕರ್ಷಣೆ ಹೇಗೆಷ್ಟು ನೋಡಿ, ನಮ್ಮದೇನು ಆತ್ಮ ಬಂದದು ತೋರಿಸ್ತದಪ್ಪ, ಇಲ್ಲೇ ಎಡೀತದ ನೋಡಕ್ಕೆ. ಹಂಗೆ ಆಗಿನ ಕಾಲ ಅವ್ರ ಗೋಪಿಕಾಸ್ತಿರ ಬಂತು ಅಂತ ದೊಡ್ಡ ಮಾತಪ್ಪ. ಸಾಕ್ಷಾತ್ ಕೃಷ್ಣ ಭಗವಂತ ಕರಿತಾನೆ. ಕೆಲವು ತಮ್ಮ ಶರೀರ ನೋಡಿ ಅದಕ್ಕೆ ಇದನ್ನ ಎಣ್ಣೆ ಹಚ್ಕೊಳ್ಳೋದು, ಪೌಡರ್ ಮಾಡೋದು, ಅದು ಮಾಡೋದು ಸಹಿತ ಅದನ್ನು ತಮ್ಮ ಕಣ್ಣಲ್ಲಿ ಅಂಜನ ಹಾಕ್ಕೊಳಕತ್ತಿದ್ರು, ಕಡೆಗೆ ಹಚ್ಕೊಳಕತ್ತಿದ್ರು, ಉಲ್ಟಾ ಸೀದಾ ವಸ್ತ್ರ ಆಭೂಷಣ ಅಲ್ಲಿ ಬಡ್ತಿದ್ರು, ಎತ್ತತ್ವ ಮಾಡಿ ಭಗವಂತ ಕೃಷ್ಣಂದ್ರ ಒಡೇ ಬಂದ್ರಪ್ಪ. ಇನ್ನು ಶ್ರೀಧರ ಸ್ವಾಮಿ ಬೇರೆ ಗೋಪಿರು ಏನು ತಮ್ಮ ಅಂಗಕ್ಕೆ ಎಣ್ಣೆ ಹಚ್ಕೊಳ್ಳೋದು ಅದು ಮಾಡಾಕಿದ್ರು, ಆ ಎಲ್ಲರ ಮಧ್ಯೊಳಗನ ಅದು ಬಿಟ್ಕೊಟ್ಟು ಕೃಷ್ಣನ ಪ್ರಸನ್ನತೆಗಾಯಿ ಕರ್ಮ. ಈಗ ಕರ್ಮ ಯಾಕೆ ಮಾಡೋದಪ್ಪ, ಇಲ್ಲೇ ಶ್ರೀಧರ ಸ್ವಾಮಿಗಳು ಇಲ್ಲಿ ಮುಖ್ಯ ಮಾತನ್ನು ಹೇಳ್ತಾರೆ. ಕರ್ಮ ಯಾಕೆ ಮಾಡೋದಪ್ಪ, ಇಲ್ಲ ಕರ್ಮ ಇದಕ್ಕೆ ಅವನು ಪ್ರೀತ್ಯರ್ಥ ಮಾಡೋದು. ಯಾರು ಪ್ರೀತ್ಯರ್ಥ ಮಾಡೋದು, ಎಲ್ಲವನ್ನು ಭಗವಂತನ ಪ್ರೀತ್ಯರ್ಥ ಮಾಡೋದು. ಭಗವಂತನ ಪ್ರೀತ ಕರ್ಮ. ಭಗವಂತನ ಅವನೇ ಮನಸ್ಸು ಹತ್ತಿರೋ ಕಾರಣ ಜರ್ ಉಲ್ಟಾ ಮಾಡಿ ಅದಕ್ಕೆ ಅದರ ಫಲ ಇದೆ. ಹೆಂಗಾದರೂ ಅವನು ಪ್ರೀತಿಸೋ ಹೊಂಟು. ಈ ಮಾತನ್ನು ಇದಕ್ಕೆ ಉದ್ಯುಕ್ತಕ ಮಾಡ್ತಾ ಶುಕದೇವರು ಹೇಳಕತ್ತಾರೆ, ಕೆಲವು ಗೋಪಿಕರು ವಸ್ತ್ರ ಕೆಳಗ ಮೇಲೆ ಮೇಲಿನ ಕೆಳಗೆ ಮೇಲಿನ ಕೆಳಗೆ ಅಂಥ ವಸ್ತ್ರ ಮೇಲೆ ಆಭೂಷಣ ಹಾರ ಮಾಡ್ಕೊಂಡು ಅದೆಲ್ಲ ಬೇಡ, ಕೃಷ್ಣನ ಹತ್ರ ಒಡೇ ಬಂದು ಹ್ಯಾಂಗಿದ್ದ ಓಡಿ ಬಂದು ತನ್ನ ಪತಿಗಳ ತಂದೆ ತಾಯಿ ಆಮೇಲೆ ಬಂಧು ಬಳಗ ಇದ್ರ ದ್ವಾರ ತಡೆದು ನಿಂದ್ರಿಸಿದ್ರು. ನಾವು ಏನು ಹೋಗ್ತಿರ್ಬಿಡಿ, ಇಷ್ಟೊತ್ತಿನಾಗ ಏನು ಹೋಗೋದು ಬೇಡ ಅಂದರೂ ಸಹಿತವಾಗಿ ಆ ಎಲ್ಲರೂ ಅವ್ರ ಮನಸ್ಸು ಭಗವಂತ ಕೃಷ್ಣ ಕಾರಣ ಮಾಡಿಬಿಟ್ಟಿದ್ದ, ಅವ್ರ ಮನಸ್ಸನ್ನು ಎಳ್ಕೊಂಡ್ಬಿಟ್ಟಿದ್ದವ ಕೃಷ್ಣ. ಮತ್ತು ಅದಕ್ಕೆ ಅವರೆಲ್ಲರೂ ಮೋಹಿತರಾಗಿಬಿಟ್ಟಿದ್ರು. ಆ ಜನರ ದ್ವಾರ ಮನಸ್ಸು ಮಾಡುವಂಥದ್ದು ನೋಡಿ. ಅವರೆಲ್ಲ ಅವ್ರ ಗಂಡಂದರು ಅವ್ರ ಮಕ್ಕಳು ಬಿಡಬೇ ಹೋಗಬೇಡ ಅಂತ ಅಂದರೂ ಸಹಿತ ಮನ ಬೇಡ ಅಂತಂದ್ರು. ಅವ್ರು ಅದ್ರಾಗ ಕೇಳಲಿಲ್ಲ, ಒಡೇ ಬಂದು ಆಗ್ತಾವ. ಅನೇಕ ಈಗೇನು ಆಗುವುದಿಲ್ಲ ಅಂತಲ್ಲ, ದೇವ್ರ ಬೆಳಗ್ಗೆ ಕಾಳ ಮಾಡ್ತೀವಿ, ದಿನ ರಾತ್ರಿ ಶಾಸ್ತ್ರ ರಾತ್ರಿ ಕಾರ್ಯಕ್ರಮ ಮಾಡ್ತಿದ್ವಿ. ಕಾರ್ಯಕ್ರಮ ಮಾಡೋದು ಮಳೆ ಗಿಳಿ ಬಂತು, ಮಕ್ಕಳು ಹೇಳ್ತಾರೆ ಬಿಡಬೇ ಮಳೆಗೆಲ್ಲ ಬಿದ್ದು ಸತ್ಯ ಅಂತೇಳಿ. ನೋಡಪ್ಪ, ಸಾಯುವುದು ಪ್ರಸಂಗ ಅಲ್ಲಿ ಬಂತು, ಪ್ರಾರಬ್ಧ ಅಂತಂದ್ರೆ ಎಲ್ಲಿದ್ದಲ್ಲಿ ಸಾಯಬೇಕು. ಹಾಸ್ಯ ಚಲೋ ಮಕ್ಕಮಲ್ಲಿ ಗಾದಿ ಹಾಸ್ಕೊಂಡು ಮಕ್ಕೊಂಡ್ರು ಸಾಯಬೇಕು. ಅಂಥದ್ದು ಯಾವಾಗ ಸತ್ಲಪ್ಪ, ಶಾಸ್ತ್ರಕ್ಕೆ ಹೊಂಟಿದ್ದು ಸತ್ಲು, ಶಾಸ್ತ್ರದಿಂದ ಬರಾಕತ್ತು ಅನ್ನುವಲ್ದು, ಅದು ಹೆಸರು ಬೆಳಿಲ್ಲ ನಾನು, ಅದು ಆಶಾ. ಹಂಗೆ ಇಲ್ಲಿ ಬಿದ್ದು ಸಾಯೋದು ಯಾಕೆ ಬಿಡಬೇಕು. ದೇವಿ ಪುರಾಣ ನಡೆಸಿ ತ್ರಾಸಾಗಿತ್ತಕಿ ಅವ್ರ ಮನೆಗೆ ಊಟಕ್ಕೆ ಹೋಗಿ, ಅವ್ರ ಮನೆಗೆ ಊಟಕ್ಕೆ ಹೋದ್ರೆ ಏನು ಆ ತ್ರಾಸಾಗೈತೆ ಯಪ್ಪ, ತ್ರಾಸಕ್ಕೆ ನಾನು ಮಕ್ಕಳಕ್ಕೇನು ಹೆದರಿಕಿಲ್ಲ, ಚಿಂತಿಲ್ಲ, ಮಕ್ಕೋತೇನೆ, ತ್ರಾಸಾಗ್ಯದ ಮಲಗ್ತೇನೆ ಇಲ್ಲ ಅಂತಲ್ಲ. ಅಪ್ಪ ಶಾಸ್ತ್ರ ಹೇಳಕತ್ತಾನ, ದೇವಿ ಪುರಾಣ ಐತಿ, ದೇವಿ ಪುರಾಣ ಬಿಡು ಪ್ರಸಂಗ ಬಂತ ದುಃಖ ಆಕೈತೆ ಅಂತ. ಹೆಂಗೆ ನೋಡ್ಕೊಂಡು ಮಲಗಾಕೇನು ದುಃಖ ಇಲ್ಲ, ರೋಗ ಬರ್ತಾವ ಬೀಳ್ತಾವ ಮಕ್ಕೋತೀವಿ ಮಾತು ಬೇರೆ. ಆದ್ರೆ ಮಠದ ದೇವ್ರ ಬಳ್ಳ್ಯಾಗ ಭಾರತ ಮಾತಾ ಮಂದಿರದೊಳಗೆ ದೇವಿ ಪುರಾಣ ನಡೆದ, ಅದನ್ನು ತಪ್ಪಿಸ್ಕೊಳ್ಳೋದು ಬಂತಲ್ಲ ಅಂತ. ಈಗ ನಂಗೆ ಏನಾರು ಮೊಬೈಲ್ ಇತ್ತಂದ್ರೆ ಯಾವಾಗ ಇಲ್ಲೇ ಕೂತ ಕೇಳಂತಿದ್ದೆ, ಹಂಗೆ ಇದ್ದಿದ್ದಿಲ್ಲ ಅವಾಗೆಲ್ಲ. ಹಂಗೆ ಅವರೆಲ್ಲರೂ ಬೇಡ ಅಂತ ಅಂದರು. ಏನಿರ್ಬೇಕಂಗೆ ಅಪ್ಪ ಎಳತ್ತು ಜೋರಿರ್ಬೇಕು. ಆ ಎಳತ್ತು ಜೋರಿತ್ತು ಅಂತಂದ್ರೆ ಎಲ್ಲ ಬಿಟ್ಟು ಇಲ್ಲಿಕ್ಕೆ ಏನ್ರಿ ನನ್ನ ಮಗ ಬೇಡ ಅನ್ನೋವಲ್ಲ, ಇವತ್ತು ಯಾಕೋ ಬೇಡ ಅನ್ನಕತ್ತ, ಅದಕ್ಕೆ ಬಿಟ್ಟು ಯಾಕೆ ಬರಿಲ್ಲ ಮಗ ಎಂದೂ ಹಿಂಗೆ ಕೆಲ್ಸಕ್ಕೆ ಬ್ಯಾಡ ಅಂದಿಲ್ಲ ನನಗೆ, ಅದಕ್ಕೆ ಬ್ಯಾಡ ಅಂದ ಅಂತ ಬಿಟ್ಟೆ. ಹಿಂಗೆ ಬಿಡ್ಬೋದ? ಆ ದೃಷ್ಟಿಯಿಂದ ಅವ್ರು ಕೃಷ್ಣ ಎಷ್ಟು ಎಳ್ಕೊಂಡಿದ್ದ ಅವ್ರ ಮನಸ್ಸನ್ನು. ಯಾರ ಮನಸ್ಸು ಆ ಭಗವಂತ ಕೃಷ್ಣನಲ್ಲಿಯೇ ಹತ್ತಿದೆವು. ಈ ಮಾತು ಅಂಡರ್ಲೈನ್ ಮಾಡ್ಕೊ, ಏನು ಕೃಷ್ಣನಲ್ಲಿಯೇ ಓಡಿ ಬರಬೇಡಿ ಬೇಕಾದ್ರೆ ಗೇಟ್ ಬರ್ತೇನೆ ನಾ ಅಪ್ಪ ದೂಡು ಹೋದ್ರೆ ಆ ಕಳ್ಳಂತ. ಹಂಗೆ ಅವ್ನು ಬೇಕಾದ ಮನಸ್ಸು ಅಲ್ಲೇ ಹತ್ತಿತ್ತಲ್ಲ, ಅವ್ರಿಗೆ ವಿಘ್ನಗಳು ಒಂದೂ ಅವರನ್ನು ಕೆಡಿಸ್ದಾಗ ಸಾಧ್ಯ ಆಗಲಿಲ್ಲ. ಎಲ್ಲ ವಿಘ್ನವು ಯಾವುವು
ಕೆಲಸ ಮಾಡಕತ್ತಾರ, ಗಂಡ ಬ್ಯಾಡ ಅಂತಾನ, ಮಕ್ಕಳು ಬ್ಯಾಡ ಅಂತಾರ, ಅಂತಾನ ಬ್ಯಾಡ ಇವ್ಯಾವ ಈ ಮಾತನ್ನು ತಾಹ ವಾರ್ಯಮಾಣ ಇತ್ಯಾದಿ ಶ್ಲೋಕಗಳು ಹೇಳ. ಅವಾಗ ಹೇಳ್ತಾರೆ ಮುಂದೆ ಕೆಲವು ಗೋಪಿಕೆಯರು ಮನಸ್ಸಿನ ಒಳಗೆ ಇದ್ದರು, ಮನೆಯೊಳಗೆ. ಅದಕ್ಕೆ ಅವರು ಮನೆಯಿಂದ ಹೊರಗೆ ಬರಲಿಕ್ಕೆ ಆಗಂಗಿಲ್ಲ, ಏನೋ ಕಾರಣದಿಂದ ಅವರು ಭಗವಂತನ ಭಾವನಾಭೂಷಿತ ಅಂತ ತನ್ನ ಕಣ್ಣ ಬಂದ್ ಮಾಡ್ಕೊಂಡು ಕೃಷ್ಣನ ಧ್ಯಾನ. ಯಾರಿಗೆ ಅನಾರೋಗ್ಯದಿಂದ ಏನೇನೋ ಕಾರಣ, ಯಾರಿಗೆ ಬರೋಕ್ಕೆ ಆಗಲಿಲ್ಲ, ಏನಾಗಿ ಕೊಳಲಿನ ಧ್ವನಿ ಕೇಳಿನೂ ಬರೋಕ್ಕಾಗಲಿಲ್ಲ. ಲಕ್ಷ್ಯಲ್ಲಿತ್ತವ್ರದ್ದು ಅಲ್ಲಿ ಕಣ್ಣು ಮುಚ್ಕೊಂಡು ಧ್ಯಾನ ಮಾಡ್ತಾರೆ. ಕಣ್ಣು ಮುಚ್ಕೊಂಡು ಯಾಕೆ ಮಾಡ್ತಾರ್ರಿಪ್ಪ? ಕಣ್ಣು ತೆಗೆದು ಇವು ಕಾಣಿಸ್ತಾವ, ಅವ್ರಿಗೇನ ಇವು ಕಾಣಬಾರ್ದು, ಅದು ಕಾಣಬೇಕು. ಇದು ಕಾಣಬಾರ್ದು, ಅದು ಕಾಣಬೇಕು. ಇದು ಸ್ಥಿತಿ. ಯಾವಾಗ ಜ್ಞಾನಿ ಕಣ್ಣು ತೆಗೆದ್ರೂ ಭಗವಂತ ಕಾಣಿಸ್ತಾನೆ, ಅವನಿಗೆ ಕಣ್ಣು ಮುಚ್ಚಿದ್ರು ಭಗವಂತ ಕಾಣ. ಕುರುಡನಿಗೆ ಕಣ್ಣು ತೆಗೆದ್ರು ಕತ್ಲನ, ಕಣ್ಣು ಮುಚ್ಚಿದ್ರು ಕತ್ಲನ. ಆ ಜ್ಞಾನಿಗೆ ಕಣ್ಣು ತೆಗೆದ್ರು ಭಗವಂತನ, ಕಣ್ಣು ಮುಚ್ಚಿದ್ರು ಭಗವಂತ. ಅದು ಇಲ್ಲೇ ಸಾಮಾನ್ಯ ಜನರಿಗೆ ಹಂಗೆ ಆಗಂಗಿಲ್ಲ. ಅದಕ್ಕೆ ಕಣ್ಣು ತೆಗೆದು ಏನಾರು ಆದ್ಕೊಂಡು ಗಬಕ್ ಕಣ್ಣು ಮುಚ್ತಾನೆ ಮನುಷ್ಯ. ಧೂಳು ಬರೋಂಗತ್ತು ಕಣ್ಣು ಮುಚ್ಚಿದ, ಹೆದರಿಗೆ ಬರೋಂಗ ಕಣ್ಣು ಮುಚ್ಚಿದ, ಕಣ್ಣು ಮುಚ್ತಾನೆ. ಹಂಗೆ ಅಲ್ಲಿ ಕಣ್ಣು ಮುಚ್ಚಿ ಏನು ಭಗವಂತನ ಧ್ಯಾನ ಮಾಡಾಕತ್ತಿದ್ರು ಅಲ್ಲೇನೆ. ಹೆಂಗೆ ಹೇಳಿದ ಕಾಲ ಅಲ್ಲಪ್ಪ ಲಕ್ಷ್ಯ ಇಲ್ಲೇ ಅದ, ಅಲ್ಲೇ ಕೂತ್ಕೊಂಡು ಧ್ಯಾನ ಮಾಡಾಕತ್ತಿದ್ದು. ಯಾರು ಮನೆಯಿಂದ ಹೊರಗೆ ಬರಲಿಕ್ಕೆ ಅವಕಾಶ ಸಿಕ್ಕಿಲ್ಲೋ ಅವರು ಮೊದಲೇ ಭಗವಂತನ ಕೃಷ್ಣನ ಭಾವದ ಯುಕ್ತ ಇದ್ದರು. ಭಕ್ತನೇ ಭಗವಂತನಲ್ಲೇ ಭಕ್ತಿ ಭಾಳದ, ಆದರೆ ಏನೋ ಕಾರಣದ ಹೊರಗೆ ಬರೋಕ್ಕೆ ಆಗಲಿಲ್ಲ. ಎಲ್ಲರೂ ತಮ್ಮ ಕಣ್ಣು ಮುಚ್ಕೊಂಡು ಕೃಷ್ಣನ ಧ್ಯಾನ ಮಾಡಾಕತ್ತಿದ್ರಪ್ಪ ಅವರೆಲ್ಲರೂ. ನೋಡು, ಹೇ ರಾಜ ಪರೀಕ್ಷಿತ ಹೇಳ್ತಾ ಪರೀಕ್ಷಿತಿಗೆ ಹೇಳ್ತಾರೆ ಶಿವಕುಮಾರ ಪರೀಕ್ಷಿತ, ತನ್ನ ಪ್ರಿಯತಮ ಭಗವಂತ ಕೃಷ್ಣನ ಅಸಹ್ಯ ವಿರದ ವೇದದಿಂದ ಅವ್ರದ್ದು ಇಷ್ಟು ವ್ಯಥ ಆಗಿತ್ತಲ್ಲ, ಎಷ್ಟು ಅಶುಭ ಸಂಸ್ಕಾರ ಅವೆಲ್ಲವೂ ಭಸ್ಮ ಆಗಿವೆ. ಮತ್ತೊಂದು ಮಾತಾಡ್ತೀವಿ. ಯಾವಾಗಪ್ಪ ಅವ್ರು ಹೆಂಗಿದ್ರಪ್ಪ? ಪ್ರಿಯತಮ ಭಗವಂತನ ಕೃಷ್ಣನ ಅಸಹ್ಯ ವಿರಹ. ವಿರಹ ಅಂದರೆ ದೂರ, ಈಗ ಹೋಗೋಕ್ಕಾಗಿಲ್ಲ ನೀವು. ಆ ವಿರಹ ಹೆಂಗಿತ್ತಪ್ಪ? ಅಸಹ್ಯ, ಸಹನ ಮಾಡಲಿಕ್ಕೆ ಆಗದೇ ಇರೋಂಗಿತ್ತು. ಯಪ್ಪ ನನಗೆ ಬರೋದಾಗಲಿಲ್ಲ, ಯಪ್ಪ ನಾನು ಈ ವಿರಹ ಅಸಹ್ಯ ಆಯಿತು. ವೇದನ, ಆ ವಿರಹ ವೇದನ ಅವ್ರ ಹೃದಯ ಇಷ್ಟು ವ್ಯಥ ಆಗಿತ್ತಲ್ಲ, ಏನೇನು ಅಶುಭ ಸಂಸ್ಕಾರ ಹೋಗಿ ಹಾಳಾಗಿಬಿಟ್ಟು ಅವ್ರೊಳಗೇನು ಮತ್ತು ಅಶುಭ ಸಂಸ್ಕಾರ ಇದ್ದಲ್ಲ ಮೊದಲಿಂದ, ಹಿಂದಿನ ಜನ್ಮದಿಂದನೂ ಈ ಜನ್ಮ ಸಂಸ್ಕಾರ ಅಶುಭ ಸಂಸ್ಕಾರ ಅವು ಎಲ್ಲವೂ ಕೂಡ ಸುಟ್ಟು ಭಸ್ಮನ ಆದ. ಯಾವುದರಿಂದ? ಅವರ ಹೃದಯ ಇಷ್ಟು ವ್ಯಥ, ಆ ವ್ಯಥೆಯಿಂದ ಸುಟ್ಟು ಅವೆಲ್ಲ ಹಳೆ ಕೆಟ್ಟ ಸಂಸ್ಕಾರ. ಕೆಟ್ಟ ಸಂಸ್ಕಾರ ನಮಗೆ ಬದಲಾವಣೆ ಮಾಡ್ಕೊಳ್ಳುವಂಥದ್ದು ಈ ಜನ್ಮದೊಳಗದ. ಇದು ನಮ್ಮ ಲೆಕ್ಕಾಕಿ ತಿಳ್ಕೊಂಡಿರ್ಬೇಕು. ನಮಗೆ ಬೇರೆ ಯೋನಿ, ಅದು ಬೇರೆ ಪಶು ಪಕ್ಷಿ ಏನೇ ಯೋನಿ ಬರಲಿ, ಆ ಯೋನಿಯೊಳಗೆ ತನ್ನ ವಾಸನೆಯನ್ನು, ತನ್ನ ಗುಣಗಳನ್ನು, ಸತ್ವರಜತಮ ಗುಣಗಳನ್ನು ಅದನ್ನು ಬದಲಿ ಮಾಡ್ಕೊಳ್ಳೋಂಥ ಸಾಮರ್ಥ್ಯ ಯಾವ ಯೋನಿಗೆ ಇಲ್ಲ. ಅಂಥ ಒಂದು ಸಾಮರ್ಥ್ಯವನ್ನು, ಆ ವಿವೇಕವನ್ನು ಭಗವಂತ ಇಲ್ಲಿ ಕೊಟ್ಟು ಅಪೇಕ್ಷೆ ಮಾಡ್ತಾನೆ. ಏನು ಅಂದರೆ, ಯಾಕೆ ಇದೊಂದು ಮುಖ್ಯ ಕಾರಣ ಅಂದರೆ, ಅನೇಕ ಯೋನಿಯೊಳಗೆ ಜನ್ಮ ತೊಗೊಂಡಿಪ್ಪ ನೀ, ಸಾಕು. ಭಗವಂತ ಕೃಪಾ ಮಾಡಿ ಏನು ಮಾಡ್ದ? ಮನುಷ್ಯ ಇತ್ತು ಪಾಸಾಗ ಹೋಗೊಮ್ಮೆ. ಪಾಸಾಗ ಅಂದರೆ ಇನ್ನೊಮ್ಮೆ ಎಲ್ಲೂ ಹೊಟ್ಟೆ ಬರಲಾರ್ದ ಎದ್ಗತ್ವ ಅಲ್ಲೇ ಅಲ್ಲಿ ಹೋಗು ಅಂತ, ಅದೇ ನನ್ನ ಸ್ಥಾನಕ್ಕೆ ಬಾ. ತದ್ಧಾಮ ಪರಮಂ ಮಮ, ಅದು ಅವನದು ಸ್ಥಾನ. ಯಾರ್ದು? ಭಗವಂತ. ಅದನ್ನು ಹಂಗೆ ಅದು ನಿಂದು, ಅದ ಜಾಗ ನಿಂದೇನು ಬೇರೆ ಅಲ್ಲ. ಅದು ಅವನ ಜಾಗ, ಅವನದಕ್ಕೆ ಹೋಗೋದಕ್ಕೆ ಇಲ್ಲ, ಅದು ನಿಂದ ಜಾಗ ಆಯ್ತಪ್ಪ. ಅದು ಅಲ್ಲೇ ಬಾ ನೀನು ಅಂತ ಹೇಳೋ ಸಲುವಾಗಿ ಏನು ಮಾಡ್ತಾನಲ್ಲೇ? ಅಂಥ ಒಂದು ಅಶುಭ ವಾಸನೆ ತಕ್ಕೊಳ್ಳೋಂಥ ಯೋಗ್ಯತೆ ಇಲ್ಲ ಮನುಷ್ಯ. ಆ ಅಶುಭ ವಾಸನೆ ಕೆಡಿಸ್ಕೊಂಡು, ಅಶುಭ ವಾಸನೆ ಸುಟ್ಟು ಶುಭ ವಾಸನೆ, ಶುಭೇಚ್ಛ ಅಂದ ಆನಂದ ಇಚ್ಛೆ ಆಗೋದು ಅಲ್ಲಿ. ಹಂಗೆ ಆತು ಅಂದರೆ ಅವಾಗ ಮುಂದೆ ಹೊಣ್ತಾನೆ. ಅದು ಪ್ರಬಲವಾದಂಥ ಇಚ್ಛೆ ಆಗ್ಬೇಕು. ಅದು ಭಾಳ ಮುಖ್ಯ. ಹೆಂಗೆ ಕೃಷ್ಣನ ಕಡೆ ಹೋಗ್ಬೇಕು ಅಂತ ಪ್ರಬಲ ಇಚ್ಛೆ ಆದಕ್ಕೆ ಅವ್ರು ಯಾರು ಬ್ಯಾಡ ಅಂದರು, ಏನೇನೋ ಎಲ್ಲ ಅಲ್ಲಿಂದಲ್ಲೇ ಬಿಟ್ಟರು. ಆ ಪ್ರಬಲ ಇಚ್ಛೆ, ಅಂಥ ಒಂದು ಶುಭೇಚ್ಛಾ ಪ್ರಬಲವಂತ ಇಚ್ಛೆ ಆತ ಅವ ಮ್ಯಾಲೆ ಹೋಗ್ತಾನೆ. ಶುಭೇಚ್ಛಾ ಜಬರ್ದಸ್ತ್ ಆತ, ಸುವಿಚಾರ ಅಲ್ಲಿ ತನಕ ಸುವಿಚಾರ ಎದಕ್ಕೆ ಬೇಕು? ಈಗ ಆಯ್ತಲ್ಲ, ದಸ್ ಫಾರ್ ನೋ ಫರ್ದರ್ ಆಯ್ತಲ್ಲ, ನಮಗೆಲ್ಲ ಗೊತ್ತೈತೆ.
ಏನಪ್ಪ ಅದ ಬ್ರಹ್ಮ ಅದಕ್ಕೆ ಹ್ಞೂ ಗೊತ್ತಾಯ್ತು ನಮ್ಗೆ ಆ ಬ್ರಹ್ಮ ಅನ್ನೋದು ಗೊತ್ತದ ಮತ್ತು ಓದೇವಿ ಗ್ರಂಥಗಳನ್ನು ತಿಳ್ಕೊಂಡೇವಿ ಹೇಳಬಲ್ವಿ ಮತ್ತು ಸಾಕಲಿಲ್ಲ ಸಾಕಪ್ಪ ಇಷ್ಟ ಮತ್ತೆಲ್ಲ ಬೇಕ್ರಿ ಮಣವಂಸ ಬರೀ ಸಾಕು ಇಷ್ಟಲ್ಲ ವ್ಯವಸ್ಥೆ ಐತೆ ಊಟಕ್ಕೈತಿ ಆರಾಮ್ ಚಾ ಕುಡಿಯೋಕೆ ಕರಿತಾರೆ ನಾಷ್ಟ ಕರಿತಾರೆ ಊಟ ಕರಿತಾರೆ ಹಾಸಿಗೆ ಬೇಕಾದ್ರೆ ಬೇಕಾದಷ್ಟು ಅದಾವ ಕೋಳಿ ಹೊರಗಡೆ ಅದಾವ ಆರಾಮ್ ಮಾಡ್ಕೊಡಿ ಅದಕ್ಕಲ್ಲೇ ಅದು ಆಗಬೇಕು ಅಶುಭ ಸಂಸ್ಕಾರವನ್ನು ಹೊಡೆದು ಹಾಕುವಂಥ ಯೋಗ್ಯತಾ ಮನುಷ್ಯನಲ್ಲಿ ಕೊಟ್ಟಾನೆ ಅದಕ್ಕೆ ಆ ಏನು ವಿರಹ ವ್ಯಥ ಅಸಹ್ಯ ವಿರಹ ಆಗಿತ್ತು ಅಂದರೆ ಅಯ್ಯೋ ಕೃಷ್ಣನ ಕಡೆ ಹೋಗಲಿಲ್ಲಲ್ಲ ನಾವು ಇವೆಲ್ಲ ದುಃಖ ಏನೋ ಮತ್ತೊಂದು ಏನೋ ಅದರಿಂದ ಗಂಡ ಬೇಡ ಅಂತ ಅಲ್ಲ ಎಲ್ಲ ರೋಗ ಇಲ್ಲ ಕಾಳ ಬರೋಕ್ಕಾಗಲ್ಲ ಲಕ್ಷ್ಯ ಎಲ್ಲಿ ತೆಗೆದು ಇಲ್ಲೇ ಹಾಗೆ ಆ ವೇದನೆಯಿಂದ ಉದಯ ಅಂತ ವ್ಯಥ ಅದೆಷ್ಟು ಕಾವಿ ಸುಡ್ತಿತ್ತಪ್ಪ ತನ್ನದೇ ಆದಂಥ ಅಶುಭ ಸಂಸ್ಕಾರ ಏನಿದ್ವಲ್ಲ ಅಶುಭ ಇದೆ ಅದಕ್ಕೆ ಎಷ್ಟೊಂದು ಅಶುಭ ಸಂಸ್ಕಾರ ಅವರು ಎಷ್ಟೊಂದು ಒಳಗೆ ಇರುವಂಥ ಅಶುಭ ಸಂಸ್ಕಾರ ಎಲ್ಲನೂ ಸುಟ್ಟು ಹೋದಪ್ಪ ಅದಕ್ಕೆ ಕಾರಣ ಅವ್ರ ಧ್ಯಾನ ಅದು ಹತ್ತು ಬಿಡ್ತು ಈ ಧ್ಯಾನಕ್ಕಾದ ಇದ್ರಿಗೆ ಕೃಷ್ಣನೇ ಪ್ರಕಟ ಯಾವಾಗಪ್ಪ ನಮ್ಮ ಭಗವಂತ ಪ್ರಕಟ ಆಗ್ತಾನೆ ಭಗವಂತ ಯಾವಾಗ ಪ್ರಕಟ ಆಗ್ತಾನಂದ್ರೆ ಅವರ ಅಶುಭ ವಾಸನೆಗಳೆಲ್ಲ ಭಸ್ಮ ಹಳೆ ಅಶುಭ ವಾಸನೆ ಏನಪ್ಪ ಅದಾಗಬೇಕು ಇದಾಗಬೇಕು ಅದು ಕಟ್ಟಬೇಕು ಇಲ್ಲ ಅಶುಭ ವಾಸನೆ ಶುಭ ವಾಸನೆ ಭಗವಂತನ ನೋಡ್ಬೇಕು ಭಗವಂತನ ಧ್ಯಾನ ಮಾಡ್ಬೇಕು ಅವನ ಚಿಂತನೆ ಮಾಡಿ ಈ ಥರ ಆದಾಗ ಅಶುಭ ವಾಸನೆ ಅಲ್ಲಿ ನಾಶ ಅದು ಮೊದಲೇನು ಬರೆದ್ರು ಅಶುಭ ಸಂಸ್ಕಾರ ನಾಶ ಅದ್ರ ಕಾರಣದಿಂದಾಗಿ ಅಂದರೆ ಅಶುಭ ವಾಸನೆಗಳು ನಷ್ಟವಾಗುವುದರಿಂದಾಗಿ ಅವಾಗ ಏನಾಗೈತಿ ಅವ್ರ ಧ್ಯಾನ ಹತ್ಬೇಕಾದ್ರೆ ಏನ್ರಿ ಎಷ್ಟು ಮಾಡ್ತೀವಿ ನಮ್ಮ ಧ್ಯಾನ ಹತ್ತೋದು ನೋಡ್ರಿ ಯಾಕೆ ಹತ್ತದ ಈ ಕಡೆ ಐತಿ ಲಕ್ಷ ಇತ್ತಾಗೆಲ್ಲ ಯಾವಾಗ ಆಗಿತ್ತು ಇದ್ಯಾವಾಗ ಮುಗಿಯಿತು ಒಂದು ಊರಿಗೂ ಇದ್ದೆ ನಾನು ಅವ್ರ ಹುಡುಗರು ಹೆಣ್ಣು ಹುಡುಗರು ಭಾಳ ಅವ್ರ ತಾಯಿ ಧ್ಯಾನ ಮಾಡಕ್ಕೆ ಕುಂತಿರ್ತೇನೆ ಧ್ಯಾನ ಮಾಡಕ್ಕೆ 10 ನಿಮಿಷ ಆದರೆ ಹೇಳ ಅಂತೇಳಿ ಗಡಿಯಾಡ ನೋಡ್ಕೊತಿರ್ಬೇಕು ಅವರು ಕಾಲೇಜ್ ಓದ್ತಾರೆ ಹುಡುಗರು ಗಡಿಯಾಡ ನೋಡ್ಕೊತಿರ್ಬೇಕು 2 ನಿಮಿಷಕ್ಕೊಮ್ಮೆ ಕೇಳ್ತಾಳೆ ಹೊತ್ತಾತೇನು ನೋಡು ಅಂತಾಳೆ ಒಳಗಿಂದ ಇನ್ನೂ ಇಲ್ಲಿ ಬೇ ಈಗ 2 ನಿಮಿಷ ಆಗೈತಿ ಅಂತ ಏಕೆ ಮತ್ತೆ ಧ್ಯಾನ ಹಾಕ್ಕೊಡು ಮತ್ತೊಂದು ಹೊತ್ತಾಗೈತೆ ನೋಡು ಮರ್ತ ಬಿಟ್ಟಿನಿ ಮತ್ತೆ ಹತ್ತ ಗಡಿಯಾಡೋದು ಇನ್ನೂ ಈ 4 ನಿಮಿಷ ಅದು ಬಿಡ್ಬೇ ಅಂತಾಳೆ ಮತ್ತೆ ಧ್ಯಾನ ಹತ್ತ ಆಮೇಲೆ ಕೊಡಿಯಕ್ಕೆ 2 ನಿಮಿಷ ಹತ್ತಾತಂತಾಳೆ ಅದಕ್ಕೆ ಹೇಳಿದೆ ನಾ ನೋಡುವ ಇದೇನು ಧ್ಯಾನ ಆಗ್ತದೆ ನಾ ಪ್ರತ್ಯೇಕ ನೋಡಿದ ಮಾತು ಹೇಳ್ತೀನಿ ಹಂಗೆ ಧ್ಯಾನ ಯಾವಾಗತ್ತಪ್ಪ ಅಶುಭ ವಾಸನೆಗಳೆಲ್ಲ ಹೋಗ್ಬೇಕು ಅಶುಭ ವಾಸನೆ ಹೋದಾಗ ಅಧ್ಯಾನ ಇದು ಧ್ಯಾನ ಐತಿ ನಿಮ್ಗೆ ಎತ್ತಾಗ ಈ ಥರ ಸಂಸಾರ ಅವಾಗ ಆ ಧ್ಯಾನ ಹೆಂಗತ್ತು ಅದಕ್ಕಲ್ಲೇ ಧ್ಯಾನ ಹತ್ತಿ ಭಗವಂತ ಪ್ರಕಟ ಆಗ್ತಾನೆ ಆ ಗೋಪಿಕೆಯರ ಮನಸ್ಸಿನೊಳಗನ ಭಗವಂತನ ಏಕಾಂತಿಕ ಆಲಿಂಗನ ಮಾಡು ಅಲ್ಲೇ ಕೂಡ್ಕೊಂಡ್ರು ಭಗವಂತ ಆ ಆಲಿಂಗನ ಕಾರಣ ಪ್ರಾಪ್ತವಂಥ ನಿಸ್ಸೀಮ ಸುಖ ಎಲ್ಲಿ ಆಲಿಂಗನ ಮಾಡಾಕತ್ತಾರೆ ಆ ಧ್ಯಾನದೊಳಗನ ಅವ್ರಿಗನ ಆಲಿಂಗನ ಕೃಷ್ಣ ಕಂಡ ಆಲಿಂಗನ ಮಾಡಾಕತ್ತಾರೆ ಅದೇನಪ್ಪ ಆ ಆಲಿಂಗನದಿಂದ ಪ್ರಾಪ್ತವಾದಂಥ ಅದೇನು ಸುಖ ಸಿಗ್ತಲ್ಲ ಆಲಿಂಗ ಅದೆಂತಪ್ಪ ನಿಸ್ಸೀಮ ಸುಖ ನಿಸ್ಸೀಮ ಸೀಮಾನೇ ಇಲ್ಲ ಅತ್ಯಂತ ಆನಂದ ಅಲ್ಲ ಯಾವಾಗ ಧ್ಯಾನ ಹತ್ತಿ ಕೂಡ ಕೃಷ್ಣ ಸಿಕ್ಕ ಕೃಷ್ಣ ಬಂದು ಆಲಿಂಗನ ಮಾಡ ಆ ನಿಸ್ಸೀಮ ಸುಖ ಅನ್ನುವಂಥ ಸಿಕ್ಕ ಅಂಥ ನಿಸ್ಸೀಮ ಸುಖದ ಕಾರಣ ಸಮಸ್ತ ಮಂಗಲಮಯ ಸಂಸ್ಕಾರ ಮಂಗಲಮಯ ಸಂಸ್ಕಾರವು ವಿನ ಎಷ್ಟು ಮಜಾ ಅಲ್ಲೇ ಆಗಲೇನು ಹೇಳಿದ್ರು ಅಶುಭ ಸಂಸ್ಕಾರ ಹೋದು ಅಂತ ಹೇಳಿದ್ರು ಇಲ್ಲೇನಾಗತ್ತಾರೆ ಮಂಗಲಮಯ ಸಂಸ್ಕಾರವು ವಿನಷ್ಟ ಆಗ ಎದುರಿಗೆ ಬರ್ತದ ಅಯ್ಯೋ ಮಂಗಲಮಯ ಹೆಂಗೆ ಅರ್ಥ ಅದು ಅಂತೇಳಿ ಯಾವಾಗ ನಾವು ಅತ್ಯಂತ ಆನಂದ ಈಗ ನೋಡ ನಿದ್ದೆ ಹತ್ತಪ್ಪ ನಿದ್ಯಾಗ ಏನಾರ ಅದಾವ ನಿನಗೆ ಅಮಂಗಲ ಸಂಸ್ಕಾರ ಇಲ್ಲ ಮಂಗಲ ಸಂಸ್ಕಾರ ಯಾವ ಸಂಸ್ಕಾರ ಇಲ್ಲ ಹಂಗೆ ಏಕಾಗಿಬಿಡ್ತು ಅಂದ್ರೆ ಆಲಿಂಗನ ಕೃಷ್ಣನ ಕೂಡ ಆಲಿಂಗನ ಮಾಡಿ ಎಲ್ಲೇ ಆ ಧ್ಯಾನದೊಳಗೆ ಆಲಿಂಗನ ಮಾಡಿದರು ಅವಾಗಿನ ಆ ಸುಖ ಸಿಕ್ತು ಅವಾಗಲೇ ಅಮಂಗಲ ಸುಖ ಅಲಂಗಲ ಯೋಜನೆಗಳು ಅರ್ಥಾತ್ ಅಮಂಗಲ ವಾಸನೆಗಳಂತೂ ಮೊದಲು ಸುಟ್ಟೋಯ್ತು ಯಾವಾಗ ಭಗವಂತ ನನಗೆ ಹೋಗುವುದು ಆಗಲಿಲ್ಲ ಅನ್ನುವಂಥ ವಿರಹದ ಅಸಹ್ಯ ವೇದನ ಸಹನ ಮಾಡಲಿಕ್ಕೆ ಆಗದ ವೇದನ ಅದರಿಂದ ಅಶುಭ ಸಂಸ್ಕಾರ ಕೆಟ್ಟ
ಈ ಅಲಂಕಾರ ಅಲಂಘನ ಮಾಡಿ ಯಾರ್ದು ಭಗವಂತ ಕೃಷ್ಣ. ಯಾಕೆ ಧ್ಯಾನ ಧ್ಯಾನ ಹತ್ಕೊಳ್ಳಿ ಭಗವಂತ ಕಂಡ ಅಲ್ಲಿ ಆಲಿಂಗನ ಮಾಡ್ತಾರೆ ಪ್ರತ್ಯಕ್ಷ ಅಲ್ಲಿದು. ಆದರೆ ಅದು ಪ್ರತ್ಯಕ್ಷ ಇದ್ದದಕ್ಕಿಂತ ಹೆಚ್ಚು. ಅವಾಗ ಮಂಗಲಮಯ ಸಂಸ್ಕಾರವು ನಷ್ಟ ಆಗ್ತದೆ. ಯಾಕಿದು ನಷ್ಟ ಆಗ್ತಾವಪ್ಪ? ಮಂಗಲಮಯ ಸಂಸ್ಕಾರ ಯಾವಪ್ಪ? ಅದಕ್ಕೇನಾಗಿತ್ತಲ್ಲೇ ಮಂಗಲಮಯ ಸಂಸ್ಕಾರ ಉದ್ಭವ ಆದ ಕಾರಣದಿಂದ ಧ್ಯಾನ ಮಾಡಿದರು. ಧ್ಯಾನ ಆದಮೇಲೆ ಪ್ರಾಪ್ತ ಆದ ಯಾರು? ಕೃಷ್ಣ ಪರಮಾತ್ಮ. ಇಲ್ಲೇ ತಿಳ್ಕೊಬೇಕಾದಂದ್ರೆ ಯಾವಾಗಲೂ ಧ್ಯಾನ ಯಾಕೆ ಮಾಡ್ತೀವಪ್ಪ? ಆ ಕೃಷ್ಣ ಪರಮಾತ್ಮ ಪ್ರಾಪ್ತ ಆಗಲಿ ಅಂತ ಮಾಡ್ತೀವಿ. ಮತ್ತು ಪರಮಾತ್ಮ ಪ್ರಾಪ್ತ ಆದಮೇಲೆ ಎಲ್ಲ ಮುಗಿತಾರೆ. ಆ ಕಾಮನೆ ಮುಗಿದಂಗೆ ಆಯ್ತು. ಯಾವುದು? ಶುಭ ಕಾಮನೆ. ಯಾವ ಶುಭ ಕಾಮನೆ? ಅವ್ನು ಭೇಟಿ ಆಗ್ಬೇಕು ಅನ್ನೋದು, ಅವ್ನ ದರ್ಶನ ಮಾಡ್ಕೊಳ್ಳೋದು, ಅವನ ಆಲಿಂಗನ ಮಾಡ್ಕೊಳ್ಳೋದು, ಅದು ಆತ ಮತ್ತು ಮಂಗಲ ಕಾಮನೆ ಮುಗಿತಾರೆ. ಅದು ಕಾಮನೆ ಮುಗಿದ್ಮೇಲೆ ಅದ್ರ ಕೆಲಸ ಏನಿಲ್ಲ. ಈ ಕಡ್ಡಿ ಕೆರಿತಿ, ಕಡ್ಡಿ ಕೆರೆದು ದೀಪಕ್ಕೆ ಹಚ್ತಿ ಅಥವಾ ಎದಕ್ಕಾರ ಮೆಣಬತ್ತಿ ಹಚ್ತಿ, ಅದ್ರ ಕೆಲಸ ಮುಗಿತಲ್ಲ ಹಚ್ಚಿದ್ಮೇಲೆ ಆ ಕೈ ಅದಕ್ಕೆ ಎದೇನು ಮಾಡ್ತೀವಿ? ಕಡ್ಡಿ ಒಯ್ತಿ. ಹಂಗೆ ಶುಭ ವಾಸನೆ ಹೊತ್ತು ಅಶುಭ ವಾಸನ ಕೆಟ್ಟ ಕೆಲಸ ಮಾಡಕ್ಕೆ ಹಚ್ತಾವ, ಶುಭ ವಾಸನ ಶುಭ ಕಾರ್ಯ ಮಾಡಕ್ಕೆ. ಆ ಶುಭ ಕಾರ್ಯದಿಂದ ಯಾವುದರ ಅಪೇಕ್ಷೆಯಿಂದ, ಯಾವುದು ಬೇಕು ಅಂತ ಅಪೇಕ್ಷೆಯಿಂದ ಶುಭ ಕಾಮನೆ ಮಾಡಿದೆಪ್ಪ ಭಗವಂತನ ಸಾಕ್ಷಿ. ಮತ್ತು ಅದಾಗಿ ಬಿಡ್ತಾರ, ಅದು ಮುಕ್ತಾಯ ಆದಂಗೆ ಅಂತಿಲ್ಲ. ಮತ್ತು ಕೆಲಸ ಏನು ಮುಂದೆ ಆವಾಗ ಕಾಮನ ಶಾಂತ ಉಳ್ಕೋತಾರೆ. ಅದಕ್ಕೆ ಮಂಗಲಮಯ ಸಂಸ್ಕಾರ ಇದಕ್ಕೆ ಹೇಳ್ತಾರೆ. ಶ್ರೀಧರ ಸ್ವಾಮಿಗಳು ವಿಸ್ತಾರ ಬಿಡ್ತಾರೆ. ಮತ್ತು ಅವ್ರು ಎಲ್ಲರೂ ಆ ಸಮಯದೊಳಗೆ ಈ ಪ್ರಕಾರ ಭಗವಂತನ ಧ್ಯಾನದ ಮಾಧ್ಯಮದಲ್ಲಿ ಧ್ಯಾನದ ಮಾಧ್ಯಮ ಪ್ರಾಪ್ತ ಮಾಡಿಕೊಂಡು ಕೃಷ್ಣನನ್ನು ತನ್ನ ಪ್ರಾಕೃತಿಕ ಪರಿತ್ಯಾಗ ಮಾಡಿಬಿಟ್ರು. ಇದ್ರ ಖಬರಿಲ್ಲ, ತ್ಯಾಗ ಮಾಡೋದು ಸತ್ತೇ ಸಾಯಲಿಲ್ಲ, ಅದು ಖಬರ ಇಲ್ಲ. ಈ ಮಾತನ್ನು ದುಸ್ಸಹ ಇತ್ಯಾದಿ ಈ ಶ್ಲೋಕ ಸಹನ ಮಾಡಲಿಕ್ಕೆ ಆಗಲಾರಂಥ ವಿರಹ ತಾಪದಿಂದ. ಅದೇ ಪ್ರಶ್ನೆ ಏನಪ್ಪ ಅಂದ್ರೆ, ಗೋಪಿಕೆಯರು ಈ ಮಾತಿನ ಜ್ಞಾನ ಇದ್ದಿದ್ದಿಲ್ಲ ಅವರಿಗೆ. ಏನು ಭಗವಂತ ಕೃಷ್ಣ ಪರಮಾತ್ಮನ ಅದು ಅವ ಎಲ್ಲಕ್ಕಿಂತ ಹೆಂಗೆ ತನ್ನ ಶರೀರ ತ್ಯಾಗ ಮಾಡಿದ್ರಪ್ಪ ಅಂತೀವಿ. ಇಲ್ಲಿ ಪ್ರಶ್ನೆ ಶ್ರೀಧರ ಸ್ವಾಮಿಗಳು ಈ ಮಾತು ಯಾಕೆ ಬಂತಪ್ಪ, ಇದನ್ನ ಯಾಕೆ ಹೇಳೋ ಪ್ರಸಂಗ ಬಂತು? ಶಿವಕುಮಾರರಿಗಾಗಲಿ ಕೃಷ್ಣ ಯಾಕೆ ಹೇಳೋ ಪ್ರಸಂಗ ಅದನ್ನೇ ಅಂತ. ಈಗ ಇತ್ತು ಆ ಹೊತ್ತಿನೊಳಗೆ ಎಲ್ಲ ಪ್ರಕಾರ ಕೃಷ್ಣನ ಧ್ಯಾನ ಮಾಡಿ ಆ ಮಾಧ್ಯಮ ಯಾವ ಮಾಧ್ಯಮ? ಧ್ಯಾನದ ಮಾಧ್ಯಮ ಪ್ರಾಪ್ತ ಮಾಡೋ ತನ್ನ ಪ್ರಾಕೃತಿಕ ಶರೀರ ತ್ಯಾಗ ಮಾಡಿದ ಈ ಮಾತನ್ನು ದುಸ್ಸಹ ಈ ಶ್ಲೋಕ. ಪ್ರಶ್ನೆ ಏನಪ್ಪ ಅಂದ್ರೆ, ಗೋಪಿಕೆಯರಿಗೆ ಕೃಷ್ಣ ಅನ್ನುವಂಥ ಪರಾತ್ಪರ ಪರಮಾತ್ಮ ಅಂತ ಲಕ್ಷಿಸ್ತೇನೆ ಅವ್ರಿಗೆ. ನಾವು ಹುಡುಗ ಬೇಕು ನನ್ನ ಪ್ರೀತಿ ಅದಕ್ಕೆ ಎತ್ಕೊಂಡ್ರು ತಿಂದರು ಕೊಟ್ಟರು ಏನು ಒಳಗನ ಮನಸ್ಸಿಗೆ ಗೊತ್ತಾಲಾರ್ದ ಎಳತ ಆಗಿತ್ತು ಮತ್ತೆ. ಅಂದ್ರೆ ಅವ್ರಿಗೆ ಅವನು ಪರಾತ್ಪರ ಪರಮಾತ್ಮ ಇದ್ದಿದ್ದಿಲ್ಲ, ಅದ್ರ ಜ್ಞಾನ ಇದ್ದಿದ್ದಿಲ್ಲ. ಕೃಷ್ಣ ಪರಮಾತ್ಮನ ಅನ್ನೋ ಅದಕ್ಕೆ ಆ ಎಲ್ಲರೂ ಹ್ಯಾಂಗ ತಮ್ಮ ಶರೀರ ಪರಿತ್ಯಾಗ ಮಾಡಿದ್ರಪ್ಪ ಅಂತ ಕೇಳ. ಈ ಪ್ರಕಾರ ಆಶಂಕ ಮಾಡಿದರೆ ಹೇಳ್ತಾರೆ, ವಸ್ತುವಿನ ಶಕ್ತಿ ನಾವು ವಸ್ತುವಿನ ಶಕ್ತಿ ಜ್ಞಾನದ ಅಪೇಕ್ಷೆ ಮಾಡೋದಿಲ್ಲ. ವಸ್ತುವಿನ ಪ್ರೀತಿ ಅಂತಂದರೆ ಅದ್ರ ಜ್ಞಾನದ ಅಪೇಕ್ಷೆ ಇದೇನು, ಇದು ಯಾಕೆ? ಇದು ನೋಡ, ಈಗ ತಾಯಿ ಮೇಲೆ ಕೂಸು ಭಾಳ ಪ್ರೀತಿ ಇರ್ತೈತಿ, ಬಿಟ್ಟಾನ. ಆ ಕೂಸಿಗೆ ಈಕೆ ನನ್ನ ತಾಯಿ ಅರ್ಥಾತ್ ನನ್ನನ್ನು ಹಡದಕ್ಕೆ ಅವಾಗ ಗೊತ್ತಿರ್ತೈತೆ, ನನಗೆ ಪ್ರೇಮ ಇರ್ತೈತಲ್ಲಿ. ಅದು ಏನು ಮಾಡ್ತಾರೆ ಅದನ್ನ ಹೇಳ್ತಾರೆ ನೋಡಿ. ಅದಕ್ಕೆ ಅವರು ಅದಕ್ಕೆ ಮನಸ್ಸು ಹೆಂಗಪ್ಪ ಅದು ಹೇಳ್ತದೆ. ಈ ಮಾತು ಹೇಳ್ತಾ, ಯಾವ ವಸ್ತುವಿನ ಶಕ್ತಿ ಜ್ಞಾನದ ಅಪೇಕ್ಷೆ ಮಾಡ ಅವನ ಶಕ್ತಿ ಅದ ತಾಯಿ ಅನ್ನೋ ಶಕ್ತಿ ಅದ. ತಾಯಿ ಅಂದ್ರೆ ಯಾರಪ್ಪ? ನಾನು ಹಡದ್ಲಿಕ್ಕೆ ನಮ್ಮ ಅಪ್ಪನ ವೀರ್ಯ, ನಮ್ಮ ಅವ್ವನ ರಕ್ತ, ಇದೆಲ್ಲ ಲೆಕ್ಕ ಐತೆ ಅನ್ನೋದಕ್ಕೆ ತಾಯಿ ಅನ್ನೋದು ಇಷ್ಟ. ಹಂಗೆ ಅವ್ರು ಹೇಳ್ತಾರೆ, ಆ ವಸ್ತುವಿನ ಒಂದು ಶಕ್ತಿ ಇರ್ತದಲ್ಲ, ಆ ಶಕ್ತಿ ಅನ್ನುವಂಥದ್ದು ಜ್ಞಾನದ ಅಪೇಕ್ಷೆ ಮಾಡೋದಿಲ್ಲ, ಆಕರ್ಷಣೆ ಮಾಡಿ. ಜರ್ ಹಿಂಗೆ ಇಲ್ಲಿ ಆಗಲಿಲ್ಲ ಅಂದರೆ ಇದು ತಿಳ್ಕೊತಾನೆ, ನಾನು ಅಮೃತ ಕುಡ್ಕೊಂಡು ಅದೇನು ಅಮರ್ ಆಗಿಬಿಡ್ತು. ಕಿಂತು ಹಂಗೆ ಆಗಂಗಿಲ್ಲ. ಜರ್ ಹೇಳ್ಬೇಕು, ಅದು ಕೂಡ ಪ್ರಾರಬ್ಧ ಕರ್ಮ ಬಂದನ್ನ ಅಲ್ಲೇ ನಡೆದ ಶರೀರದ ತ್ಯಾಗ ಮಾಡ್ತಾರೆ. ಹಂಗಾರೆ ಪ್ರಾರಬ್ಧ ಕರ್ಮ ಅಂತೇನು ಅದನ್ನ ಹೇಳ್ತಾರೆ. ಭಗವಂತನ ಧ್ಯಾನ ಮಾಡುವ ಕಾರಣ ಅವರ ಪ್ರಾರಬ್ಧ ಕರ್ಮ ಬಂಧನ ಮುಗಿದಿತ್ತಲ್ಲೇ, ಬಂಧನ ಮುಗಿದು. ಆದರೂ ಪ್ರಶ್ನೆ ಏನಪ್ಪ,
ಅದು ಭೋಗಿಸಲಾರ್ದ ಹೆಂಗೆ ಪ್ರಾರಂಭ ಮುಗಿತೈತಿ ಇದನ್ನ ಹೇಳ್ತಾರೆ ಭೋಗದ್ವಾರ ಸಮಾಪ್ತ ಅಂತ ನೋಡಿ. ಅದೇ ಅಸಹ್ಯ ಯಾವ ಭಗವಂತನ ವಿರಹ ಇತ್ತೋ ಅದು ತೀವ್ರ ಸಂತಾಪ, ಆ ಎಲ್ಲ ಅಶುಭ ಕರ್ಮಗಳ ಸಂಸ್ಕಾರ ನಾಶ ಇದ್ದು ಕೃಷ್ಣನ ಅಪ್ರಾಪ್ತಿ ರೂಪಿ ಪರಮ ದುಃಖ ಭೋಗಿಸೋ ಕಾರಣ. ಅವಾಗ ಆ ಎಲ್ಲರ ಪಾಪ ವಿನಷ್ಟ ತಥಾ ಧ್ಯಾನದ ಪ್ರಾಪ್ತಿಯಿಂದ ಧ್ಯಾನ ಮೂಲಕ ಪ್ರಾಪ್ತವಂಥ ಭಗವಂತನ ಆಲಿಂಗನ ನೋಡಿ ಅದು ಪ್ರಾಪ್ತ ನಿಸ್ಸೀಮ ಸುಖವನ್ನು ಕೊಟ್ಟಿತ್ತು. ಅದಕ್ಕೆ ಆ ಸಮಸ್ತ ಶುಭ ಕಾಮನೆಗಳು ಆ ಶುಭ ಕಾಮನೆಯ ಸಂಸ್ಕಾರ ಸಹಿತ ನೀ ಇಲ್ಲಿಂದ ಹೋಗ್ಬೇಕಾದ್ರೆ ಏನು ಒಯ್ಲಿಲ್ಲ ಅಂದ್ರೆ ಮತ್ತೆ ತಿರುಗಿ ಬರಂಗಿಲ್ಲ. ತದ್ಧಾಮ ಪರಮ ಅಲ್ಲಿ ಹೋಗ್ಬೇಕಾರೆ ಶುಭ ವಾಸನೆಗಳು ಹೋಗ್ಬೇಕು, ಅಶುಭ ವಾಸನೆಗಳು ಹೋಗ್ಬೇಕು. ಅಶುಭ ವಾಸನೆ ಹೋಗಕ್ಕೇನೆ ಬೇಕು. ಶುಭ ವಾಸನೆ ಯಾಕೆ ಹೋಗ್ಬೇಕಂತಾರೆ, ಅದು ಹೋದ್ರೆ ಆ ಶುಭ ಕರ್ಮಗಳು ಒಳಗಿಟ್ಕೊಂಡು ನೀವು ಆದ್ರೆ ಅದು ಉಣ್ಣಾಕ ಮತ್ತೆ ಬರಬೇಕು, ಪುಣ್ಯ ಉಣ್ಣಾಕ ಬರಬೇಕಿಲ್ಲ. ಅದು ಮಾತ್ರ ಏನು ಮಾಡ್ತಾರಪ್ಪ, ತಾವು ಶರೀರವೇ ಅಲ್ಲ ಅನ್ನೋತ್ತಾಗ ಪಾಪ ಕರ್ಮ ಮಾಡೋದೇ ಇಲ್ಲ. ಪಾಪ ಪುಣ್ಯವನ್ನು ಮಾಡಿ ಏನು ಮಾಡ್ತಾರೆ, ಆ ಭಗವಂತ ಅರ್ಪಣ ಅವಾಗ ಅರ್ಪಣ. ಆಮೇಲೆ ಇವಳಿಗೇನು ಉಳಿತದೆ, ಇವ್ರಿಗೆ ಏನು ಉಳಿತಾನೆ ತಿರುಗಿ ಬರೋಕ್ಕೆ. ಅದು ತಿರುಗಿ ಬರೋಕ್ಕೆ ಏನೂ ಇಲ್ಲ. ತಿರುಗಿ ಬರ್ಬೇಕಾದ್ರೆ ಏನೋ ಸಂಬಂಧ ಇರಬೇಕು. ರಿಟೈರ್ ಮಾಸ್ತರು ಹೊಂಟಂತ ಊರಿಗೆ ರಿಟೈರ್ ಆದ ಅವ್ರಿಗೆ ಭಾಳ ಚಲೋ ಮಾಸ್ತರ್ ಮತ್ತೆ ಬರ್ರಿಪ್ಪ ಅಂತ ಬರ್ಕೊತೀರಿ ಮಾಸ್ತರ ಅಂದ್ರು. ಅವಂತ ಯಾಕೆ ಬರಲಿಪ್ಪ, ನಾನು ನಿಮ್ಮೂರಿಗೆ ಸಾಲ ಕೊಟ್ಟಿದ್ರೆ ಮುಟ್ಸಾಕ್ ಬರ್ತೀನಿ, ಹೌದಾ? ಸಾಲ ತೊಗೊಂಡಿದ್ರೆ ಮುಟ್ಸಾಕ್ ಬರ್ತೀನಿ, ಕೊಟ್ಟಿದ್ರೆ ಕೊಡಪ್ಪ ಸಾಲ ಬೇಡ. ಮಗಳಿಗೆ ಕೊಟ್ಟಿದ್ರೆ ಮಗಳು ನೋಡಕ್ಕೆ ಬರ್ತಿದ್ದೆ, ಹೌದಲ್ಲ? ಮಗಳು ನೋಡಕ್ಕೆ ಬರ್ತಿದ್ದೆ ಹೆಂಗದ ಮಗಳಂತ. ನಾ ಮಗಳು ಕೊಟ್ಟಿಲ್ಲ, ಸಂಬಂಧ ಇಲ್ಲ, ಸಾಲಿಲ್ಲ, ನಾಯಕ್ ಬರಪ್ಪ ಹೋಗ್ತೇನೆ ಅಂತ ಮಾತಂತ. ಅದಕ್ಕೆ ಅಲ್ಲಿ ಹೋಗ್ಬೇಕಾರೆ ಮತ್ತೆ ಬರೋಣ್ರಿ, ಹೋಗಿ ಬರ್ತೇನೆ ಅನ್ನೋಂಗಿಲ್ಲ ಅಲ್ಲೇ. ಈ ದವಾಖಾನಿದಪ್ಪ ಡಾಕ್ಟ್ರ್ ಭೇಟಿ ಬರ್ರಿ, ಹೋಗಿ ಬರ್ತೀರಿ ಅನ್ನೋದನ್ನ ಇಲ್ಲ. ಹಾಂ ಹೋಗ್ತೇನೆ ಅನ್ನೋದು ತಿರುಗಿ ಬರೋಂಗಿಲ್ಲ ಅಲ್ಲೇ. ಅಲ್ಲಿ ಯಾಕೆ ಬರೋದು ಮತ್ತೆ ಹಂಗಿದೈತಿ. ಡಾಕ್ಟ್ರ್ ದವಾಖಾನೆ ಹೋಗಿದ್ದಲ್ಲ, ಅಲ್ಲಿ ಹೋಗಿ ಬರ್ತೇನೆ ಅನ್ನಲಿಲ್ಲ, ಹೇಳ್ತೇನೆ ಹೋಗ್ತೇನ್ರಿಪ್ಪ ಅಂತದ. ಹಂಗೆ ಇದು ಎಂಥದ್ದು ಬರ್ತಿಲ್ಲ, ದವಾಖಾನೆ ಬಂದು ಬರೋದಿರ್ತದಲ್ಲ, ದವಾಖಾನೆ ಬೇಡಪ್ಪ ಬರೋಂಗಿಲ್ಲ ಅಂತೇಳಿ ಹೋಗ್ತೇನ್ರಿಪ್ಪ ಅನ್ನೋದ ಹೋಗಿಬಿಡೋದಲ್ಲ, ಇದ ಬರೋಂಗಿಲ್ಲ. ಹಂಗೆ ಇದೇನದ ಬರ್ತಿಲ್ಲ ಹೋಗ್ಯದಲ್ಲ. ಇನ್ನು ಬರೋದ ಸಾಲಿ ಬಿಟ್ಟಪ್ಪ, ಇವನಂತ ಕಲಿಸೋದು ಇದಪ್ಪ ಮಾಸ್ತರ್ ಇರ್ತಿದ್ರೆ ಆಗಲಿಲ್ಲ, ಅವ್ರಿಗೆ ಬೇಕಾದ ನಮ್ಮ ವಿಷಯ ಹೇಳ್ತೀನಿ. ಇವನ್ರಿ ಈ ಶಾಲೆಗಿನ ಕೆಲಸ ಮುಗಿದಪ್ಪ, ಇವನಂತ ಪಾಸ್ ಆದ. ಪಾಸ್ ಆದ ಮತ್ತೆ ಬರ್ತೀರಿ ಬರ್ತೀರಿ ಮಾಸ್ತರಾಗಿ ಬರ್ತೀರಿ. ಬರೋದಾದ್ರೆ ಹೆಂಗೆ ಬರ್ತೀರಿ, ಮಾಸ್ತರೇ ವಿದ್ಯಾರ್ಥಿಯಾಗಿ ಬರಂಗ. ಹಂಗೆ ಇಲ್ಲೂ ಬರೋದು ಆಗ್ತದ್ರೆ ಅವತಾರಿ ಪುರುಷಾಗಿ ಬರ್ತಿ. ಭಗವಂತ ಹೋಗಿ ಪಾಂಸ ಭಕ್ತಿ ಕಳಿಸಲ್ಲೇ ಅಂದಾಗ ಆ ಪರಮಾತ್ಮ ಇಚ್ಛೆ ಅಂತ ಬರ್ತೀರಿ. ಏನೇ ತೊಗೊಂಬರೋದಿಲ್ಲ, ಅವ ಏನು ಮಾಡುತ್ತಾನೆ ಹಿಂಗೆ ಮಾಡಿಬರು. ಯಾಕಪ್ಪ ಒಬ್ಬ ಸಾಲ ಇಸ್ಕೊಂಡಿರ್ತಾನೆ ಅಂಗಡಿಯಾಗ, ಸಾಲ ಮಾಲಕ್ಕೆ ಏನು ಮಾಡ್ತಾನೆ, ಹೋಗಿ ಸಾಲ ಇಸ್ಕೊಂಬಾರ್ದು ಅಂತ. ಹೋಗಿ ಸಾಲ ಇಸ್ಕೊಂಬಾರ್ದು ಅಷ್ಟೇ ಕೆಲಸ, ಮತ್ತೊಂದು ಏನು ಕೆಲಸ. ಹಂಗೆ ಬರ್ತಾನೆ, ಅವನಿಗೇನಾದ್ರೆ ಆಸಕ್ತಿ ಇಲ್ಲ. ಯಾಕೆ ರೂಪಾಯಿ ಯಾರ ಸಲುವಾಗಿ, ಮಾಲಕನ ಸಲುವಾಗಿ. ಬರ್ತಾನೆ, ಏನ್ರಿಪ್ಪ ಮತ್ತು ನೀವು ನಮ್ಮ 3 ರೂಪಾಯಿ ಇದ್ರಿ ಅಂಗಡಿಯಾಗಿಂದು, ಮತ್ತು ರೂಪಾಯಿ ಕೊಡ್ರಲ್ಲ ಅಂತಂತ. ಕೊಟ್ರೆ ದೊಡ್ಡ ಆನಂದ, ಕೊಡ್ಲಿಕ್ಕೆ ದುಃಖ ಆಯ್ತಾನ. ಮಾಲಕ್ಕೆ ಏನೈತಿ, ಅಯ್ಯೋ ಇನ್ನೂ ರೊಕ್ಕ ಕೊಡಲಿ ನೋಡಿ, ಇವತ್ತು ಬಂದು ಪಕ್ಕಟ್ಟು ಹೋಗ್ಬೇಕಾದ್ರೆ ನೋಡಿ ಅಂತ. ಇವನಿಗೇನದ TAD ಸಾವುಕಾರ ಕೊಡ್ತಾನೆ. TAD ಏನೋ ಕೆಲಸ ಆಗಿಲ್ಲ, ಒಂದು ಅವು ಕೊಟ್ಟರು ಅಷ್ಟೇ ಕೊಟ್ಕೊಂಡು ಹೋಗ್ತಾವ. ಹಂಗೆ ಕಲಿಸಿರ್ತಾರಲ್ಲ ಒಳಗೆ ಅದು ಪ್ರೇರಣೆ ಇರ್ತದೆ, ಅವನ ಆಶೀರ್ವಾದ ಕೆಲಸ ಆಗ್ತಾವ. ಏನಾಗೋ ಕೆಲಸ ಮಾಡ್ತಾವ ಅಂತ ಎದಕ್ಕೆ ಹೇಳಕತ್ತಿಲ್ಲ, ಎದ್ಗತ್ವ ಅದು ಬರೋಂಗಿಲ್ಲ. ಅಂತ ದಾಬಾಗ ಇಷ್ಟೆಲ್ಲ ಆಗಬೇಕು. ಸೇರಿತ್ಯಾಗ ಅಂತಂದ್ರೆ ಕೃಷ್ಣನ ಇಷ್ಟೊಂದು ಭಕ್ತಿ ಇತ್ತಲ್ಲ, ಮೊದಲು ಕೃಷ್ಣನ ಪಡ್ಕೋಬೇಕು ಅನ್ನುವಂಥದ್ದೇ ಆಗ್ಬೇಕಾದ್ರೆ ಅಶುಭ ವಾಸನೆಗಳು ಹೋದ. ಅಶುಭ ವಾಸನೆ ಹೋದ್ರೆ ಧ್ಯಾನ ಹತ್ತಿದ್ರು, ಅವಾಗ ಕೃಷ್ಣ ಕಂಡಿದ್ರು, ಅವಾಗ ಅಲಿಂಗನ ಮಾಡಿ ಅದು ಪ್ರಾಪ್ತ ಆಗ್ತದೆ. ಅದನ್ನು ಪ್ರಾಪ್ತ ಮಾಡೋ ಸಲುವಾಗಿನ ಇಷ್ಟೆಲ್ಲ ಮಾಡೋದು. ಪ್ರಾಪ್ತ ಮತ್ತೇನು ಮಾಡೋದು, ಈಗ ದೇವರು ಬಳಿ ಸಲ ನಡ್ಕೋದು ಬರೋರು, ಸೈಕಲ್ ಮಂದಿ ಬರೋರು, ಬಸ್ ಇವತ್ತು ಬರ್ತಾರೆ. ಬಂದರೆ ಇಲ್ಲಿ ಮತ್ತೆ ಮುಂದೆ ಹೋಗ್ತಾರೆ ಇಲ್ಲ, ಇಲ್ಲಿಗೆ ಸ್ಟಾಪ್. ಯಾಕೆ ಇಲ್ಲೇ ಬರೋದು ಅವ್ರಿಗೆ ಮುಗಿಯಪ್ಪ ಕೆಲಸ. ಹಂಗೆ ಯಾವ ಭಾಷೆ ಗಟ್ಟಿ ಮಾಡ ಮತ್ತೆ ಅಲ್ತೀರಿ. ಹಂಗೆ ಆ ಪರಮಾತ್ಮನೇನ ಸಂಸ್ಕಾರ, ಶುಭ ಸಂಸ್ಕಾರ ವಿನಷ್ಟ. ಅದಕ್ಕೆ ಧ್ಯಾನದ್ವಾರ ಪರಮಾತ್ಮ ಪ್ರಾಪ್ತಿ ಜನ್ ತತ್ಕಾಲ ಸುಖ ದುಃಖದ ಎಲ್ಲರೂ ಸಮಸ್ತ ಕರ್ಮಕ್ಷಯ. ಅವಾಗ ಎಂಥದ್ದು, ಸುಖ ದುಃಖ. ಸುಖ ಕೊಡೋದು ಚಲೋ ಸಂಸ್ಕಾರ, ದುಃಖ ಕೊಡೋದು ಕೆಟ್ಟ ಸಂಸ್ಕಾರ. ಅವೆರಡೂ ಹೋಗೋಲ್ಲ.
ಸುಖ ದುಃಖ ಮೀರಿದ್ದು. ಸುಖ ದುಃಖ ಮೀರಿದ್ದು ಯಾವುದು? ಆನಂದ ಇರ್ತದೆ. ಸುಖ ದುಃಖದ ಮೀರಿದ ಆನಂದ. ಸುಖ ಅಂದರೆ ಅದಕ್ಕಂತಾರೆ ವಿಷಯಾದಿನ ಸಿಗು ಸುಖ. ತಿನ್ನೋದ್ರಿಂದ ಉಣ್ಣೋದ್ರಿಂದ ಮಸ್ತ್ ಪೈಕಿ ಹಾಸಿಗೆ ಪಲ್ಲಂಗ ಭಾಳ ನಿದ್ದೆ ಬಂತಪ್ಪ, ಇದು ಏನು ವಸ್ತುವಿನಿಂದ ಸಿಗ್ತು. ಖರೆ ಅಂದರೆ ವಸ್ತುವಿನಿಂದ ಸಿಗುವ ಆನಂದ ಆನಂದ ಅಲ್ಲ, ವಸ್ತುವಿನ ಸಿಕ್ಕಿಲ್ಲ. ಅದು ಶಾಸ್ತ್ರ ಶುದ್ಧ ಹೇಳ್ತದೆ. ನಿನಗೇನು ಆನಂದ ಸಿಗ್ತದೆ ಅದು ನೀನು ವಸ್ತುವಿನಿಂದ ಅಲ್ಲ. ನೀ ತಿಳ್ಕೊತಿ ಏನಂತ? ವಸ್ತುವಿನಿಂದ ಅಂತ ತಿಳ್ಕೊತಿ. ವಸ್ತುವಿನಿಂದ ಅಲ್ಲ ಆನಂದ ಸಿಗೋದು, ಆ ಒಳಗೆ ಆತ್ಮ ಅದಲ್ಲ ಅದ್ರ ಲಕ್ಷ. ಏನಪ್ಪ ಸಿಕ್ತಪ್ಪ, ಹಾಂ ಅಂತಿ. ತಿನ್ನು ಸಿಕ್ಪ, ಅಪೇಕ್ಷೆ ಮಾಡಿದ್ದೆ ಸಿಕ್ತಪ್ಪ, ಅವಶ್ಯಕ ಹಾಂ ಅಂತೆಲ್ಲ. ಅವಾಗ ವಿಷಯಗಳ ಲಕ್ಷ ಹೊತ್ತ ಅಂತರ್ಮುಖ. ಯಾವಾಗಲೂ ಆನಂದ ಅನ್ನೋದು ಅದು ನೀನು ಪ್ರಾಪ್ತ ಮಾಡ್ಕೋಬೇಕಾಗತ್ತೆ. ನೀ ಎಷ್ಟು ದಿವಸ ಬೇಕಾದಂಥ ವಸ್ತು ನೀ ಸಿಕ್ತಂತ ತಿಳ್ಕೊ. ಆವಾಗ ಯಾವುದೋ ಒಂದು ದುಃಖ ಆವರಿಸ್ತಪ್ಪ, ಯಾರೋ ಸತ್ತಿದ್ರಪ್ಪ, ಅದು ಸುಖ ಕೊಡ್ತೈತೆ ನಿನಗೆ. ಕೊಡೋದು ಏನೋ ತಿಂತಿದ್ದಾರೆ, ಅದು ಸುಖ ಕೊಡ್ತೈತೆ. ಯಾವಾಗ ಅದೇ ಬೇಕಂತ ಮನಸ್ಸಿದ್ದಾಗ ಏನು ಸುಖ ಹಂಗೆ ಕೊಡ್ತೈತೇನೋ ಏನು. ಹಂಗೆ ನಿನಗೆ ಗಾದಿ ಸುಖ ಫ್ಯಾನು ಅವು ಸಿಗ್ಬೋದು. ಆದರೆ ನಿದ್ದೆ ಬರೋದು ಯಾರ ಕೆಲಸ? ನಿದ್ದೆ ಬರ್ಬೇಕಲ್ಲ. ನಿದ್ದೆ ಬರ್ತೈತೆ ಅವಾಗ ಒಳಗೆ ದುಗುಡ್ತು ಹಂಗಾತು ಹಿಂಗಾತು, ಅವಾಗ ನಿದ್ದೆ ಬರೋದೇ ಇಲ್ಲ. ಅಂದ್ರೆ ನಿದ್ದೆ ಬರೋ ನಿನ್ನ ಬೆಲ್ಲ ಐತಂದು ನಿದ್ದೆ ತರ್ಕೊಳ್ಳೋದು ಅದು ಗಾದಿ ಕೈಯಾಗಿಲ್ಲ. ಅದು ಈಗ ಟ್ರಕ್ನಾಗ ಹೊಂಟಿರ್ತಾರೆ, ನಮ್ಮ ಬಸ್ನಾಗ ಕುಂತ ನೋಡ್ತಿರ್ತಾವೆ ನಾವು. ಟ್ರಕ್ ಹೊಂಟಿರ್ತದೆ, ಕೆಟ್ಟ ಬಿಸಿಲು, ಹಿಂಗೆ ಮಾಡ್ಕೊಳತ್ತೆ ಒಳಗೆ ಕುಂತ. ಆ ಟ್ರಕ್ನಾಗ ಕಡಿ ಹಾಕ್ಯಾರ, ಕಡಿ ತುಂಬೈತಿ. ಆ ಕಡಿ ತುಂಬಿದ್ರ ಮೇಲೆ ಮಕ್ಕೊಂಡಿರ್ತಾರೆ ಅವರು ಕೂಲಿಕಾರ. ಏನು ನಿದ್ದೆ ಹೊಡಿತಿರ್ತಾರೆ ಅವರು. ಬಿಸಿಲು ಮೇಲೆ ಒಳಗೆ ಕಡಿ ಚುಚ್ತಾವ, ಮತ್ತು ಕಾದಿರ್ತೈತೆ ಅದು. ಆರಾಮ್ ನಿದ್ದೆ ಹೊಡಿತಾರೆ ನೋಡಿ. ಹೇಗೆ ಹೊಡಿತಿದ್ದಾರೆ ಅವ್ರು ನಿದ್ದಿನ? ದಣಸ್ಯಾರ ಶರೀರನ, ಶರೀರ ದಣಸ್ಯಾರ ನಿದ್ದೆ ಬರ್ತೈತಿ. ಮೆತ್ತಗೆ ಮಾಡಿ ಮಲ್ಕೊ ಅಂತ ಹೇಳಿದ್ನಂತ ಅವರಪ್ಪ. ಮೆತ್ತಗೆ ಮಾಡಿ ಮಲ್ಕೊ ಅಂತ ಹೇಳಿದ್ರೆ ಇವಾಗ ಗಾದಿ ಪದ ಅವ್ನ ಗೆಳೆಯ, ಅಪ್ಪನ ಗೆಳೆಯ ಇದ್ದಂತಪ್ಪ ಇವ್ರು. ಕಾಕ ಕಾಕ ಏನು ಕಾಕ, ನಮ್ಮಪ್ಪ ಮೆತ್ತಗೆ ಮಾಡಿ ಏನು ನಿದ್ದೆ ಬಾ ನಾಳೆ ಹೊಲಕ್ಕೆ ಬಂದುಬಿಡು, ನನ್ಕೊಂಡು ನಾನು ಬಾ ಹೊಲಕ್ಕೆ ಬಾ. ಮುಂಜಾನೆ ತನಕ ದುಡ್ದ, ಮತ್ತೇನಂತ ಮಸ್ತ್ ಉಂಡ ನಿದ್ದೆ ಬರೋದೇನು ಮಾಡಿರ್ತೀವಿ. ಯಾಕೆ ನಿದ್ದೆ? ಶರೀರ ಮೆತ್ತಗೆ ಮಾಡ್ಕೊಂತ ಉಂಡ ಮಕ್ಕೊಂಡ ಮಧ್ಯಾಹ್ನ ಒಂದು ತಾಸು ನಿದ್ದೆ ಹೊಡಿತಾನೆ, ಮತ್ತೊಂದೇನು ಶರೀರಕ್ಕೆ ಹೆಂಗೆ ಮತ್ತೆ ಎಲ್ಲ ರಾತ್ರಿ ನಿದ್ದೆ ಬರ್ಬೇಕಾದ್ರೆ ಅಂತ ಓಡಾಡು. ಹಂಗೆ ಎಲ್ಲೇ ಆ ಒಂದು ನಿದ್ದೆ ಬರೋದು ಆ ಗಾದಿ ಟಬೆ ಅದು ನಿನ್ನೊಳಗೆ ಐತಪ್ಪ. ಹಂಗೆ ಆ ಸುಖ ಯಾವುದಕ್ಕಾಗಿ ಸುಖವನ್ನು ಕೃಷ್ಣನ ಪ್ರಾಪ್ತಿಗಾಗಿ ಮಾಡ್ತಾ ಇತ್ತು. ಅವಾಗ ಕೃಷ್ಣನ ಪ್ರಾಪ್ತಿ ಆತಂದ್ರೆ ಅಶುಭಾಶುಭ ಅಲ್ಲೇ ಎಲ್ಲ ಬಿಟ್ಟು ಹೋಗ್ಬೇಕಲ್ಲಿ. ನೀ ಯದ್ಗತ್ವ ಅಂದಲ್ಲಿ ಅಲ್ಲಿ ಸುಖನೂ ಬಿಡ್ಬೇಕ, ದುಃಖನೂ ಬಿಡ್ಬೇಕು. ಆಮೇಲೆ ಶುಭ ಕಾಮನೆ ಬಿಡ್ಬೇಕ, ದುಷ್ಟ ಕಾಮನೆ. ಶುಭ ಕಾಮನೆಗಳು ಆಮೇಲೆ ಅದನ್ನು ಹಿಡ್ಕೊಂಡು ಕೊಂಡಿರೋಂಗಿಲ್ಲ, ಆ ಕಾಮನೆ ಎಲ್ಲ ಹೋಗ್ಬೇಕು. ಶುಭ ಕಾಮನೆ ಏನಪ್ಪ? ಲೋಕಹಿತಕ್ಕೆ ಮಾಡ್ತಿರ್ತಿ, ಆದ್ರೆ ಅದು ಫಲ ಏನು ಕೊಡೋದಿಲ್ಲ. ನಿನ್ನ ಕರ್ಮ ಹೆಂಗಾಗಬೇಕು? ಕರ್ಮ ಯೋಗ ಆಗಬೇಕು. ಕರ್ಮ ಆಗದೆ ಕರ್ಮಯೋಗ ನಿನ್ನ ಸಲ ಮಾಡಾಕತ್ತೇನಪ್ಪ ಹೇಳಿದ್ರು. ಮಾಲಕನ ರೊಕ್ಕ ವಸೂಲು ಮಾಡಕ್ಕೂ ಏನು ನೌಕರ ಅವಾಗ ಮಾಲಕ್ ಕೊಟ್ಟರು ಅಷ್ಟೇ, ಬೈದ್ರು ಅಷ್ಟೇ. ನಿಮ್ಮ ರಗಡ್ ತಿಂದಾನೋ ನಿಮ್ಮ ಮಾಲಕ ಮುಂದೇನು ಹೇಳ್ತೀವಿ, ರಗಡ ಬಡ್ಡಿ ಕೊಟ್ಟೇನೋ ಅವಂಗೆ ಬೈತಾನೋ. ಅವ ಎಂತ ದೊಡ್ಡ ಹೋಗಿ ಬರ್ತೈತ ಆ ಬೈಗ ಅವಂಗೆ ಹತ್ತವನು ಹೋಗ. ಯಾಕೆ ಅಲ್ಲ, ಒಬ್ಬ ರಾಜನಿಗೆ ಬ್ಯಾಸರ ಬಂತಂತ. ಯಾಕೆ? ತಪ್ಪು ಮಾಡಿದ ಶಿಕ್ಷೆ ಕೊಡ್ಬೇಕ. ಶಿಕ್ಷೆ ಕೊಟ್ಟರೆ ಏನು ಪಾಪ ಬರ್ತೈತೋ ಏನು ಎಂತಪ್ಪ ಇದು ಬೇಡ ರಾಜ. ಯಾಕಂದ್ರೆ ತಪ್ಪು ಮಾಡೋರು ಇದ್ದೇ ಇರ್ತಾರೆ, ಅವ್ರು ಒದ್ದಾಡಿ ನೋಡಂಗೆ ಅವ್ರು ಶಿಕ್ಷೆ ಕೊಟ್ಟರೆ ಬೇಡ. ಹೋಗಿ ಕಡಿಕ ಒಬ್ಬ ಸನ್ಯಾಸಿ ಕಡೆ ಹೋದ್ನಂತ. ಬೇಡ, ಯಾಕಂದ್ರೆ ರಾಜ್ಯ ಬೇಡ ಅಂತ. ಮತ್ತೇನು ಮಾಡ್ತೀವಿ? ನಿಮ್ಗೆ ಕೊಡ್ತೇನೆ ತೋಡ್ರಿ ಅಂತ. ಯಾವುದನ್ನ ನೋಡಿ, ಯಾವಾಗ ಕೊಡೋದು? ಬ್ಯಾಸರ ಬಂದಾಗ ನಮ್ಗೆ ಬೇಡ ಕೊಡೋದು, ಬೇಕಾದ ಕೊಡೋಂಗಿಲ್ಲ. ಈ ಹುಡುಗ ನಿಮ್ಮ ಮಠಕ್ಕೆ ನೋಡ್ರಿಪ್ಪ ಅಂತ. ಏನು ದಡ್ಡ ಅಂತ ಕೆಲಸ ಮಾಡೋಂಗಿಲ್ಲ ಅಂತ ಮಠಕ್ಕೆ ಕೊಡ್ತಾರಂತ. ಮತ್ತು ಚಲೋ ನೀ ಇಟ್ಕೋವಾ ಹಿಂಗೆ ನಡೆಯಂಗಿಲ್ಲ. ಅದ ಅವ ಭಗವಂತ ಚಲೋ ಏನು ರೀ ಭಾಳ ಚಲೋ ಐತೆ ಹುಡುಗ, ಹೌದು ಅವ್ರು ಬೇಕಾದಲ್ಲ ಹೊತ್ಕೊಂಡು ಅಲ್ಲವ. ಹಂಗೆ ಅವ ರಾಜ ಏನು ಮಾಡ್ದ? ಬ್ಯಾಡ ನನಗೆ ಕೊಟ್ಟೆ, ಅಡ್ಡಿ ಇಲ್ಪ. ಈಗ ಕೊಟ್ಟು ಕೂಡಲೇ ಏನು ಯಾರ್ದು ಆತದು? ಅವ್ನು ನಿಂದ ಆತಿಲ್ಲ.
ಈಗ ನಂದು ಆತ, ನೀ ಏನು ಮಾಡ್ತಿ, ನೀ ಏನು ಮಾಡ್ತಿ, ಅದು ಏನು ಮಾಡೋದು ಅಲ್ಲೇ ನೌಕರಿ ಮಾಡ್ಕೊಂಡು ಹೋಗ್ತೀನಿ. ಮತ್ತು ರಾಜ ಅದು ರಾಜ್ಯ ಕೊಟ್ಟ ಮತ್ತೇನು ಮಾಡು, ನೌಕರಿ ಕೂಲಿ ಮಾಡ್ಕೊಂಡು ಹೋಗ್ತೀನಿ. ಮತ್ತು ನೌಕರಿನ ಮಾಡೋದು ನಂದ ಯಾಕೆ ಮಾಡಬಾರ್ದು, ನಂದ ನೌಕರಿ ಮಾಡು, ಏನು ಮಾಡೋದು ಹಂಗಾರೆ ಇದನ್ನ ಮಾಡು. ಏನು ಮಾಡ್ಬೇಕ, ಈಗ ಹೆಂಗೆ ಆಳಕತ್ತವ ನಿಮ್ಮದಂತ ಆಳಕತ್ತ. ಹಾಂ, ಅದಕ್ಕೆ ನೌಕರ್ ಮಾಡ್ದಂಗೆ, ನೌಕರ್ ಮಾಡ್ದಂಗೆ ಅದ. ಅವಾಗ ಏನು ಶಿಕ್ಷೆ ಕೊಡೋದು ಸ್ವಲ್ಪ ಬೆಳೆದ ಮೇಲೆ ಮಾಡ್ದ, ಎಲ್ಲರೂ ಮಾಡ್ದ. ಅವಾಗ ಏನು ದುಃಖ ಆಗ್ತ ನಮಗೆ, ಏನಿಲ್ಲ, ಮಾಲಕ ಮಾಡೋದನ್ನು ಮಾಡ್ತ. ಹೆಂಗೆ ನ್ಯಾಯಾಧೀಶ ನ್ಯಾಯ ಕೊಡ್ತಾನಪ್ಪ, ಕೆಟ್ಟ ಮಾಡಿ ಬಂದವ್ರಿಗೆ ಫಾಸಿ ಶಿಕ್ಷೆ ಕೊಟ್ಟರೆ ಅವನೇನು ಪಾಪ ಹತ್ತೈತನ, ನ್ಯಾಯಾಧೀಶ ಪಾಪ ಹತ್ತಲ್ಲ, ಅವನಿಂದಾಗಿ ಅವ್ನು ಫಾಸಿ ಸಿಕ್ತು. ಯಾಕೆ ನ್ಯಾಯ ನಿರ್ಣಯ ಕೊಟ್ಟು ಇವ್ ಗಲ್ಲು ಅಂದಾಗ ಗಲ್ಲಾತ್ ಹೊರತಾಗಿ ಇಲ್ಲಿಗೆ ಹಾಕಿತ್ತೆ ನಮಗೆ ಇಲ್ಲ. ಆದ್ರೆ ಆ ಗಲ್ಲು ಕೊಟ್ಟಂಥದ್ದು ಶಿಕ್ಷೆ ಕೊಟ್ಟ ಆದ್ರೆ ಪಾಪ ಅವನಿಗೆ ಬರ್ತೇನೆ ರಾಜನಿಗೆ, ಆ ನ್ಯಾಯಾಧೀಶಗೆ ಇಲ್ಲ. ಹಂಗೆ ಯಾವಾಗ ನ್ಯಾಯಾಧೀಶ ಕರ್ಮ, ನಾನು ಇದಕ್ಕೆ ನೌಕರಪ್ಪ, ನಾನು ಭಗವಂತನ ಸೇವಾ ಮಾಡಿ, ಹಿಂಗಾಗಂಗಿಲ್ಲ ಇವರಿಗೆ. ನಾನು ಮಾಡಿ ಕರ್ತೃತ್ವದ ಅಭಿಮಾನ ಇವು ನಮ್ಮನ್ನು ಕಾಡ್ತಾರೆ. ಅದು ಇಲ್ಲದೆ ಯಾವಾಗ ಆಕತಿ, ನನಗಿಲ್ಪ ಭಗವಂತ ನಿಮಿಷನ ಇದನ್ನು ಮಾಡಾಕತ್ತೆ, ನಂದೇನೈತಿ, ನಾನು ಭಗವಂತ 5 ನಿಮಿಷ ಮಾಡಾಕತ್ತೆ, ನನಗೆ ಈ ಕರ್ತವ್ಯ ಕೊಟ್ಟ ಮಾಡಕ್ಕೆ. ಹಂಗೆ ಆದಾಗ ಅವು ಎಲ್ಲರೂ ಸೇರಿ ಅಲ್ಲಿಂದ ಮಾಡಿಬಿಟ್ರು. ಹಂಗೆ ಹೇಳ್ತಾರೆ. ಅದಕ್ಕೆ ಹೇಳ್ತಾರಲ್ಲೇ ರಾಜ ಆವತ್ತಿನ ಎಲ್ಲರೂ ಭಗವಂತನು ನೋಡಿ ಜಾರ ಬುದ್ಧಿಯಿಂದ ಎಲ್ಲ ಪ್ರೀತಿ ನಿಂತು, ಆದರೂ ಪರಮಾತ್ಮ ಭಗವಂತ ಕೃಷ್ಣನ ಕೂಡಿಬಿಟ್ರೆಲ್ಲ. ಅದಕ್ಕೆ ಆ ಎಲ್ಲರ ಪ್ರಾರಬ್ಧ ಕರ್ಮ ಬಂಧನ ಅನ್ನೋದು ಸಮಾಪ್ತ ಆಯಿತು. ಅವ್ರು ಕೂಡಲೇ ತಮ್ಮ ಈ ಪ್ರಾಕೃತಿಕ ಶರೀರವನ್ನು ಅವ್ರು ಬಿಟ್ರಪ್ಪ ನೋಡಿ. ಅದಕ್ಕೇನಾದರೂ ತಮ್ಮ ಕೆಲಸ ಮುಗಿಸಿದ್ರೆ ಆ ಎಲ್ಲ ಕೆಲಸವನ್ನು ಬಿಟ್ಟು ಎಲ್ಲ ಮುಗಿಸಿದ್ರಪ್ಪ ಅಂತ. ಅವಾಗ ರಾಜ ಕೇಳ್ತಾನೆ, ಪರೀಕ್ಷಿತ ರಾಜ ಅಲ್ಲಿ ಕೇಳ್ತಾನೆ. ಏನು ಕೇಳ್ತಾನಪ್ಪ, ಅವನು ಕೇಳ್ತಾನೆ, ಅಲ್ರಿ ನೀವು ಹೇ ಮುನಿ ಶುಕಮುನಿ, ಗೋಪಿಕೆಯರು ಭಗವಂತ ಕೃಷ್ಣನ ತನ್ನ ಪರಮ ಪ್ರಿಯತಮ ತಿಳ್ಕೊತಿದ್ರೆ ಅವರು ಅವನ ಅಂದರೆ ಪರಬ್ರಹ್ಮ ಅಂತ ತಿಳ್ಕೊತಿದ್ದಿಲ್ಲ. ಕೃಷ್ಣ ಪ್ರೀತ್ಯಮ, ಅದಕ್ಕೆ ಆ ಎಲ್ಲ ದೃಷ್ಟಿ ಪ್ರಾಕೃತ ಗುಣದೊಳಗನ ಆಸಕ್ತ ಆಯ್ತು. ಇಂಥ ಸ್ಥಿತಿಯೊಳಗೆ ಅವರ ಗುಣದ ಪ್ರವಾಹ ಸಂಸಾರ ಅದು ನಿವೃತ್ತಿ ಹೆಂಗಾತಪ್ಪ. ಅವನು ಪರಮಾತ್ಮ ಅಂತ ತಿಳ್ಕೊತಿದ್ರು, ಅದಕ್ಕೆ ಅವರು ಮುಗಿದ ಪ್ರಾರಬ್ಧ ಅಂತಪ್ಪ, ಅವ್ರು ಅವ್ನು ತಿಳ್ಕೊಂಡೇ ಇಲ್ಲಲ್ಲ. ಹಂಗೆ ಆದರೂ ಹಿಂಗೆ ಯಾಕಾತು ಅದನ್ನು ಕೇಳ್ತಾರೆ. ಗೋಪಿಕೆಯರು ಆ ಕೃಷ್ಣನ ಪರಮಾತ್ಮ ಅಂತ ಅಲ್ಲೇ ತಿಳ್ಕೊತಿದ್ರು ನೋಡಿ. ಗೋಪಿಕೆಯರು ಭಗವಂತನ ತನ್ನ ಪರಮ ಪ್ರಿಯತಮ ಅಂತಿದ್ರು, ನಮ್ಮ ಪ್ರೀತಿ ಅವ್ನು ಪರಬ್ರಹ್ಮ ಅಂತ ತಿಳ್ಕೊಂಡಿದ್ದಿಲ್ಲ. ಅದಕ್ಕೆ ಆ ಎಲ್ಲರ ದೃಷ್ಟಿ ಪ್ರಾಕೃತ ದೃಷ್ಟಿನ ಇತ್ತು, ವ್ಯಕ್ತಿ ಈ ದೃಷ್ಟಿ ನೋಡ್ತಿದ್ರು, ಅದ್ರಾಗೇನ ಆಸಕ್ತಿ. ಅಂಥ ಸ್ಥಿತಿಯೊಳಗೆ ಆ ಗುಣದ ಪ್ರವಾಹ ರೂಪ ಸಂಸಾರ ಅದು ಹೆಂಗೆ ನಿವೃತ್ತಿ ಆಕೈತ್ರಪ್ಪ ಅಂತ ಕೇಳಿದ್ರು. ಅದಕ್ಕೆ ಅವ್ರು ಹೇಳಿದ್ರು, ಹೆಂಗೆ ಪತಿ ಪುತ್ರ ಇತ್ಯಾದಿ ವಸ್ತುತ ಬ್ರಹ್ಮನಾದ ನೋಡಿ. ಎಲ್ಲಿ ತೊಗೊಂಡ್ರು ಶ್ರೀಧರ ಸ್ವಾಮಿಗಳು ಎಲ್ಲಿ ತನಕ ಬಂದು ನೋಡಿದ್ರು ನೋಡಿ. ಹೆಂಗೆ ಪತಿ ಪುತ್ರ ಇತ್ಯಾದಿ ವಸ್ತುತಃ ಬ್ರಹ್ಮನೇ, ಆದರೂ ಅವನು ಭಜನೆ ಮಾಡ್ತಾ ಮೋಕ್ಷ ಸಿಗಂಗಿಲ್ಲ. ಆ ಪರಮಾತ್ಮ ಎಲ್ಲರೂ ಪರಮಾತ್ಮ ಸ್ವರೂಪ, ಯಾಕೆ ಎಲ್ಲರೊಳಗೆ ಪರಮಾತ್ಮ ನೋಡಿ. ಅದೇ ಥರ ಕೃಷ್ಣನಲ್ಲೂ ಬ್ರಹ್ಮನೇ ಬುದ್ಧಿ ಅಭಾವ ಆ ಕಾರಣ ಅವ್ರ ಸಂಗತಿ ಹೆಂಗೆ ಮೋಕ್ಷ ಆತ್ಮ ಈ ಮಾತಿನ ಶಂಕ ಬಂದರೆ ಪರೀಕ್ಷಿತ ಶ್ಲೋಕನೇ ಹೇಳ್ತಾರೆ. ಕೃಷ್ಣಂ ವಿದು ಇತ್ಯಾದಿ ಆ ಶ್ಲೋಕನೇ ಹೇಳ್ತಾರೆ. ಪರಂ ಕಾಂತಂ ಅರ್ಥಾತ್ ಕೇವಲ ಕಮನೀಯ ಅತ್ಯಂತ ಬೇಗ ಅನ್ನುವಂಥವ ಅಂತ ಹೇಳ್ತಾರೆ. ಅದಕ್ಕೆ ಶುಕ ಮಹಾರಾಜರು ಅದೆಲ್ಲ ವಿಸ್ತಾರವಂತ ಉತ್ತರವನ್ನು ಕೊಡ್ತಾರೆ. ಅದೇನು ಉತ್ತರ ಕೊಟ್ಟರು ಅನ್ನೋದು